ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡ 100ಕ್ಕೆ 100ರಷ್ಟು ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಇನ್ನು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು, ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ತಿಳಿಸ್ಕೊಡ್ತಾರೆ ಶ್ರೀನಿವಾಸ್ ಶರ್ಮಾ ಅವರು. ಇದರೊಂದಿಗೆ ಇನ್ನು ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ತಿಳ್ಕೊಳ್ತಾ ಹೋಗೋಣ ಗುರುಜಿಯವರಿಂದ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಇದೇ ಬರುವ ಶುಕ್ರವಾರ ಅಂದರೆ 17ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಚಿತ್ರದುರ್ಗ ಜಿಲ್ಲೆಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ. ಯುಗಾದಿ ಹಬ್ಬದ ಪ್ರಯುಕ್ತ ಚಿತ್ರದುರ್ಗ ನಗರದ ಶಕ್ತಿ ದೇವತೆಗಳ ಸಂಗಮವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಚಂಡಿಕಾಯಾಗ, ಲಲಿತಾ ಸಹಸ್ರನಾಮ, ಕುಂಕುಮಾರ್ಚನೆ ಮತ್ತು ಶಕ್ತಿ ದೇವತೆಗಳ ಸಂಗಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಉಡಿ ತುಂಬುವಂತಹ ಕಾರ್ಯಕ್ರಮ ಇರುತ್ತೆ. ಖಂಡಿತವಾಗಿ ನೀವೆಲ್ಲರೂ ಕೂಡ ಭಾಗವಹಿಸ್ಬೋದು. ಶುಕ್ರವಾರ ಸಂಜೆ ಸುಮಾರು 3:30 ಹೊತ್ತಿಗೆ ಗುರುಜರು ಆಗಮಿಸ್ತಾ ಇದ್ದಾರೆ. ಖಂಡಿತವಾಗಿ ನೀವು ಕೂಡ ಆಗಮಿಸ್ಬೋದು. ಸ್ಥಳ ಹಳೆ ಮಾಧ್ಯಮಿಕ ಶಾಲಾ ಆವರಣ, ಚಿತ್ರದುರ್ಗ. ಸ್ಥಳವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಳೆ ಮಾಧ್ಯಮಿಕ ಶಾಲಾ ಆವರಣ, ಚಿತ್ರದುರ್ಗ. ಇಲ್ಲಿ ನೆರವೇರಿಸಲಾಗ್ತಾ ಇದೆ ಶಕ್ತಿ ದೇವತೆಗಳ ಸಂಗಮ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆಲ್ಲ ಉಡಿ ತುಂಬುವಂತಹ ವಿಶೇಷ ಕಾರ್ಯಕ್ರಮ. ಜೊತೆಗೆ ಚಂಡಿಕಾಯಾಗವನ್ನು, ಕುಂಕುಮಾರ್ಚನೆಯನ್ನು ಕೂಡ ನೆರವೇರಿಸಲಾಗ್ತಾ ಇದೆ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ದಿವ್ಯ ಸಾರ್ಥದಲ್ಲಿ. ಖಂಡಿತವಾಗಿಯೂ ಭಾಗವಹಿಸಿ ಮತ್ತು ಗುರುಜರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಬುಧವಾರದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಮಾಡ್ಕೊಳ್ಳೋಣ. ಶ್ರೀ ವೆಂಕಟೇಶ್ವರ ಗಿರಿ ಕಂದಿನ ಸುತ್ತ ಗೋವಿಂದ ಕ್ಷೀರ ಗೋವಿಂದ ಹರಿ ವಿನೋದನೋ ಸಮಗಹರದೋ
ಪ್ರಿಯಂ ಇದ್ದರೆ ಸಮಯದು ಸ್ವಯಾಗಯುಗ ಗೋವಿಂದ ಪ್ರಪೂರ್ಣ ಗೋವಿಂದ ಸಬೋತ್ಸುಕ ಗೋವಿಂದ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಕ್ಷೇತ್ರ ದರ್ಶನವನ್ನು ಮಾಡಿದ್ದಾಯಿತು. ಈಗ ಕಾರ್ಯಕ್ರಮಕ್ಕೆ ಗುರುಚರಣ ಮತ್ತು ಶ್ರೀನಿವಾಸ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ ಮತ್ತು ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ಬನ್ನಿ ಹಾಗಿದ್ರೆ ಗುರುಜನ ಮತ್ತು ಶ್ರೀನಿವಾಸ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ. 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 ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವಿಷ್ಣುವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಾಲಾ ತ್ರಿಪುರಸುಂದರಿ ನಮಃ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಢೀಂ ಚ ಪ್ರಸದಾಂ ದೌತಾಂ ತೃಣೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿದ್ರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀ ಮಹಾಲಕ್ಷ್ಮೀ ನಮೋ ನಮಃ. ಅಂದು ಕರವೀರಪುರ, ಇಂದು ಕೊಲ್ಲಾಪುರ. ಕರವೀರಪುರಕ್ಕೆ ತಾಯಿ ಮಹಾಲಕ್ಷ್ಮಿ ಬಂದು ಬರ್ತಕ್ಕಂತಹ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಿರ್ತಕ್ಕಂತಹ ಶ್ರೀ ಕ್ಷೇತ್ರ ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡೋಣ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಮಹಾವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತೆ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಎಲ್ಲವೂ ಸಹಿತ ಅದ್ಭುತಕರವಾಗಿರ್ತಕ್ಕಂಥದ್ದು. ಮನುಷ್ಯರಿಗೆ ತಾನು ಮಾಡುವ ಕಾಯಕವನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆದು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಆಚರಣೆಗಳನ್ನು ಮಾಡೋದರಿಂದ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದರ ಜೊತೆಗೆ ಯಾವುದೇ ಕಾಯಕವನ್ನಾಗಲಿ, ಯಾವುದೇ ಕೆಲಸ ಕಾರ್ಯಗಳನ್ನಾಗಲಿ ನಾವು ಮಾಡುವ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಆಚರಿಸಿದ್ರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಆದರೆ ವಾರಗಳಲ್ಲಿ
ಬುಧವಾರ ಅಂತ ಬಂದಾಗ ಒಂದಷ್ಟು ಮಂದಗತಿಯಲ್ಲಿ ಸಾಗುವಂಥದ್ದಿರುತ್ತೆ. ಬುಧವಾರ ಮಂದಗತಿಯಲ್ಲಿ ಸಾಗುವಂತಹ ದಿನ. ಈ ಮಂದಗತಿಯಲ್ಲಿ ಸಾಗುವಂತಹ ಕಾಲ ಒಂದಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ಒಂದಷ್ಟು ವೃಕ್ಷಗಳಿಗೆ ನಮಸ್ಕಾರ ಮಾಡತಕ್ಕಂಥದ್ದು, ವೃಕ್ಷ ಪ್ರಾರ್ಥನೆಯಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಬುಧವಾರ ಆಗಲಿ, ಬುಧವಾರ ಸಾರ್ವತ್ರಿಕವಾಗಿ ಮಂದಗತಿಯಲ್ಲೇ ಸಾಗ್ತಾ ಇರುತ್ತೆ. ಅಂದರೆ ಆ ವೇಗ ಎಂಬತಕ್ಕಂಥದ್ದು ಸ್ವಲ್ಪ ಕಡಿಮೆ. ಇದು ಈ ಹಿಂದೆಯೂ ನಾನು ತಿಳಿಸ್ಕೊಟ್ಟಿದ್ದೇನೆ. ವಾರದ ಪ್ರಾರಂಭ ಸೋಮವಾರ ಬಂತು ಅಂದರೆ ಎಲ್ಲರೂ ಆಲೋಚನೆ ಮಾಡ್ತಕ್ಕಂಥದ್ದೇನು, ಬೆಳಗ್ಗೆ ಬೇಗ ಆಫೀಸ್ಗೆ ಹೋಗಬೇಕು, ಬೇಗ ಬೇಗ ನಿತ್ಯ ಕರ್ಮಾನುಷ್ಠಾನಗಳಿಗೆ ನಾವು ಪ್ರಾರಂಭ ಚಾಲನೆ ಕೊಡಬೇಕು. ಹಾಗೆ ಅಂದುಕೊಂಡಂತಹ ಕೆಲಸವನ್ನು, ಯಾಕೆಂದರೆ ಶನಿವಾರ ಮತ್ತು ಭಾನುವಾರ ಕೆಲವೊಬ್ಬರಿಗೆ ಶುಕ್ರವಾರ ಮಧ್ಯಾಹ್ನದಿಂದಲೇ ಪ್ರಾರಂಭ ಆಗುತ್ತೆ ಅವರ ರಜಾ ದಿನಗಳು. ಶುಕ್ರವಾರ ಪ್ರಾರಂಭವಾದಂದರೆ ಶನಿವಾರ ಮತ್ತು ಭಾನುವಾರದಲ್ಲಿ ಅವರ ಮನಸ್ಸಾ ಇಚ್ಛೆ ಇರತಕ್ಕಂಥದ್ದಾಗತ್ತೆ. ಆದರೆ ಸೋಮವಾರ ಬಂತು ಅಂದರೆ ಅವರ ಕಾಯಕವನ್ನು ಬಹಳ ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಡೆಸಬೇಕಾಗತ್ತೆ. ಇನ್ನು ನಿಂತಿರ್ತಕ್ಕಂತಹ ಅಥವಾ ಮನಸ್ಸಲ್ಲಿ ಒಂದು ತಿಳಿಯಾದಂಥ ಕಾಲದಲ್ಲಿ ಉದ್ಯೋಗ ಎಂಬತಕ್ಕಂತಹದ್ದೊಂದನ್ನು ವೇಗವಾಗಿ ನಾವು ತಲೆಗೆ ತುಂಬಿಕೊಂಡ್ರೆ ಅಲ್ಲಿ ಆಗುವಂತಹ ಒಂದಷ್ಟು ವ್ಯತ್ಯಾಸಗಳು ಅದು ಮಂಗಳವಾರಕ್ಕೂ ಮುಂದುವರಿಯುತ್ತೆ. ಸೋಮವಾರ ಮತ್ತು ಮಂಗಳವಾರ ಎರಡೂ ದಿನ ಅದ್ಭುತಕರವಾದಂತಹ ಒಂದಷ್ಟು ಕೆಲಸಗಳನ್ನು ಮಾಡಿದಾದ ಮೇಲೆ ಈ ದೇಹ ಮತ್ತು ಮನಸ್ಸಿನ ಸ್ಥಿತಿ ಜೊತೆಗೆ ನಮ್ಮ ಕೆಲಸದ ವೈಖರಿಗಳು, ಕಾರ್ಯವೈಖರಿ ಇದೆಲ್ಲವೂ ಸಹಿತ ಸ್ವಲ್ಪ ಮಟ್ಟಿಗೆ ಸ್ಥಗಿತವಾಗುತ್ತೆ. ಅದು ಬುಧವಾರ. ಬುಧವಾರ ಮಹಾವಿಷ್ಣು ಪ್ರಾರ್ಥನೆ ಜೊತೆಗೆ ಬುಧವಾರ ಅಂದಾಗ ನಾವು ವಿಶೇಷವಾಗಿರ್ತಕ್ಕಂತಹ ವಿಷ್ಣುದೇವರ ಪ್ರಾರ್ಥನೆ ಮಾಡ್ತಾ ಬುಧಗ್ರಹವನ್ನು ಆರಾಧನೆ ಮಾಡ್ತೀವಿ. ಬುಧಂ ಪೀತವರ್ಣಂ ಪೀತಮಾಲ್ಯಾಂಬರಧರಂ ಪೀತಗಂಧಾನುಲೇಪನಂ. ಹಾಗೆ ಬುಧನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲೇ ಇವತ್ತಿನ ದಿನಚರಿ ಇದ್ದೇ ಇರುತ್ತೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹಿತ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಮನುಷ್ಯನ ಗ್ರಹಗತಿಗಳು ಯಾವ್ಯಾವ ಗ್ರಹಗಳು ಯಾವ್ಯಾವ ವಾಸ್ತುಗ್ರಹದಲ್ಲಿದ್ದರೆ, ಅಂದರೆ ಇರ್ತಕ್ಕಂಥ 12 ಮನೆಗಳಲ್ಲಿ ಯಾವ ಗ್ರಹ ಯಾವ ಮನೆಯಲ್ಲಿದ್ದು ಅದರ ಮುಂಭಾಗದಲ್ಲಿರ್ತಕ್ಕಂಥ ಮನೆ ಅಥವಾ ಎಡಭಾಗದಲ್ಲಿರ್ತಕ್ಕಂಥ ಮನೆ ಅಥವಾ ಕೋನಗಳು ತ್ರಿಕೋನದಲ್ಲಿರ್ತಕ್ಕಂತಹ ಮನೆಗಳನ್ನು ತನ್ನ ದೃಷ್ಟಿಯಲ್ಲಿ ನೋಡುತ್ತೆ. ಆಗ ಮನಸ್ಸು ಅಷ್ಟು ಚಂಚಲತೆ ಆಗುತ್ತೆ, ಅಥವಾ ಲಾಭ ಕಾಣುತ್ತೆ, ಅಥವಾ ನಷ್ಟಕ್ಕೊಳಗಾಗತ್ತೆ, ಅಥವಾ ತಾವು ಅಂದುಕೊಂಡಂಥ ಕೆಲಸಗಳನ್ನು ಏನೂ ಮಾಡಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿಯೂ ಆಗುತ್ತೆ. ಒಂದಷ್ಟು ಜನ ಬುಧವಾರ ಬಂತು ಅಂದರೆ ಪ್ರಯಾಣನೇ ಬೆಳೋದಿಲ್ಲ, ಅಂದರೆ ಆ ಪ್ರಯಾಣ ಪರಿಪೂರ್ತಿ ಆಗುವುದಿಲ್ಲ. ಬುಧವಾರದ ಪ್ರಯಾಣದಲ್ಲಿ ಒಂದಿಷ್ಟು ಅಚಾತುರ್ಯಗಳಾಗುತ್ತೆ. ಬುಧವಾರ ಬಂತು ಅಂದರೆ ಕೆಲಸ ಕಾರ್ಯಗಳಿಗೂ ಸಹಿತ ಯಾವುದೇ ಚಾಲನೆ ಕೊಡೋದಿಲ್ಲ. ಅಂದರೆ ಒಂದಷ್ಟು ಜನ ಮಾತ್ರ, ಎಲ್ಲರೂ ಅಂತಲ್ಲ. ಯಾಕೆಂದರೆ 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟ ಹಾಗಿರ್ತಕ್ಕಂಥದ್ದು. ಒಂದಷ್ಟು ಜನಕ್ಕೆ ಬುಧವಾರ ಹಬ್ಬ ಏನಿಲ್ಲದಂತಹ ವಿಶೇಷವಾಗಿ ಯಾವುದೇ ವಿಚಾರದಲ್ಲಿ ಅಲ್ಲಿ ಏನಿಲ್ಲ ಅಂದರೂ ಅಲ್ಲೊಂದು ಲಾಭವನ್ನು ಕಾಣುವಂಥ ಪರಿಸ್ಥಿತಿ ಇರುತ್ತೆ. ಆದರೆ ಒಂದಷ್ಟು ಜನಕ್ಕೆ ಬುಧವಾರ ಬಂತು ಅಂದರೆ ಮಾಡೋ ಕೆಲಸನೂ ಸ್ವಲ್ಪ ಸ್ಲೋ ಮಾಡಿಕೊಂಡು ನಿಧಾನಕ್ಕೆ ಮಂದಗತಿಯಿಂದ ಸಾಗುವಂಥದ್ದಿರುತ್ತೆ. ಆದರೆ ತೃಪ್ತಿಕರವಾದಂಥ ಕೆಲಸಗಳನ್ನು ಮಾಡ್ಕೋಬೇಕಾದ್ರೆ ನಿಜಕ್ಕೂ ವಿಷ್ಣುವಿನ ಅನುಗ್ರಹ ಬೇಕು. ಅದು ಬುಧವಾರದಂದೇ ಸಾಧ್ಯ. ಅದಕ್ಕಾಗಿ ಬುಧವಾರದ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ, ಅಂದರೆ ಮಧ್ಯಾಹ್ನದ ಅಭಿಜಿನ್ ಲಗ್ನ ಅಂತ ಏನಿದೆ, ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಮಧ್ಯಾಹ್ನದ ಅಭಿಜಿನ್ ಲಗ್ನ, ಸಂಜೆಯ ಗೋಧೂಳಿ ಲಗ್ನ, ಈ ಮುಹೂರ್ತಗಳನ್ನು ಯಾರೂ ನೋಡಬೇಕಾದ್ದೇ ಇಲ್ಲ. ಜೊತೆಗೆ ಇದು ಪಂಚಾಂಗದಲ್ಲಿ ನಾವು ನೋಡಿ ಈ ಮುಹೂರ್ತ ಸಾಧನೆ ನಾವು ಮಾಡಬೇಕು ಅಂತ ಹೇಳಬೇಕಾದ್ದೂ ಇಲ್ಲ. ಯಾಕೆಂದರೆ ಪ್ರತಿನಿತ್ಯ ಪ್ರತಿದಿನ ದಿನದ 3 ಮುಹೂರ್ತಗಳು ಇದು ವಿಶೇಷವಾಗಿರ್ತಕ್ಕಂಥದ್ದು. ಪಂಚಾಂಗದಲ್ಲೂ ಇರುತ್ತೆ, ಧರ್ಮಶಾಸ್ತ್ರದಲ್ಲೂ ಇರುತ್ತೆ, ಜೊತೆಗೆ ತಿಳಿದಿರ್ತಕ್ಕಂಥ ಹಿರಿಯರು ಹೇಳ್ತಾರೆ. ಯಾಕೆಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಸೂರ್ಯ ಉದಯಿಸುವಂಥ ಕಾಲ. ಸೂರ್ಯ ತನ್ನ ಹೊಂಗಿರಣವನ್ನು ಪಸರಿಸಿ ಜಗತ್ತನ್ನೇ ಒಂದು ಬೆಳಕಿನತ್ತ ತೆಗೆದುಕೊಂಡು ಹೋಗಿ ಜಗತ್ತಿನಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ದೂರ ಮಾಡಿ ಪ್ರತಿಯೊಂದು ಜೀವರಾಶಿಗಳಿಗೂ, ಪ್ರಾಣಿ ಪಕ್ಷಿಗಳಿಗೂ ಅಥವಾ ಜಲಚರಗಳಿಗೂ, ಎಲ್ಲ ಮನುಷ್ಯ ಕುಲಕ್ಕೂ ಸಹಿತ ಜೀವವನ್ನು, ಶಕ್ತಿಯನ್ನು, ಆ ಜೀವಕಳೆಯನ್ನು ಕೊಡುವಂತಹದ್ದು ಸೂರ್ಯ. ನೋಡಿ, ಸೂರ್ಯನ ಕಿರಣ ಯಾವೊಬ್ಬ ವ್ಯಕ್ತಿಯ ಮೇಲೆ ಬೀಳುತ್ತೆ ಅಥವಾ ಯಾವ ಪರಿಸರದ ಮೇಲೆ ಬೀಳುತ್ತೆ, ಅದರ ಆನಂದವೇ ಬೇರೆ. ಬೆಳಗಿನ ಸೂರ್ಯನ ಕಿರಣ ಆ ಪ್ರಪ್ರಥಮವಾಗಿ ಸೂರ್ಯ ಉದಯೋನ್ಮುಖನಾದ ನಂತರ ಆ ಬೀಳುವಂತಹ ಬಂಗಾರದ ವರ್ಣ ಇದೆಯಲ್ಲ, ಅಬ್ಬಾ, ಅದು ನೋಡ್ಲಿಕ್ಕೆ ಬಹಳ ಆನಂದ. ಎಷ್ಟೋ ಜನ ಈ ಒಂದು ಪ್ರಕೃತಿಯಲ್ಲಾಗುವಂತಹ ವಿಸ್ಮಯಗಳನ್ನು ನೋಡಬೇಕು ಎಂಬತಕ್ಕಂಥ ಮಹದಾಸೆಯಿಂದ ಮನೆಯಿಂದ ಬಹಳ ದೂರ ಬಾರ ಹೊರಡ್ತೀರಿ. ಸಾಧ್ಯವಾದಷ್ಟು ನೋಡಿ, ಅನುಭವ ಇರತಕ್ಕಂಥವರು ಅಥವಾ ಒಂದಷ್ಟು ಜನ ತಿಳುವಳಿಕೆ ಇರತಕ್ಕಂಥವರು ಈ ಸುಂದರವಾದಂತಹ ಪ್ರಕೃತಿ ಮತ್ತು ಪರಿಸರದ ಮಧ್ಯದಲ್ಲಿ ಒಂದಷ್ಟು ಮನಸ್ಸಿಗೆ ಆನಂದವನ್ನು, ಮೃದವನ್ನು ಬೇಕು ಅಂತ ದೂರ ಬಾರ ಪ್ರಯಾಣ ಬೆಳೆಸ್ತೀರಿ. ಯಾತಕ್ಕಾಗಿ ಆ ಸ್ವಚ್ಛಂದವಾದಂತಹ ಆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಸೂರ್ಯ ಉದಯಿಸುವಂಥ ಕಾಲ ಆ ಪ್ರಕೃತಿಯಲ್ಲಾಗುವಂತಹ ಬದಲಾವಣೆಗಳನ್ನು ಕಾಣಲಿಕ್ಕೋಸ್ಕರ. ಇದು ಬೆಳಗ್ಗೆದಾದರೆ ಇನ್ನು ಸೂರ್ಯಾಸ್ತಮ ಕಾಲದಲ್ಲೂ ಸಹಿತ ಹಾಗೇ ಇರುತ್ತೆ. ಸೂರ್ಯಾಸ್ತಮ ಕಾಲದಲ್ಲಿ ಸೂರ್ಯ ತನ್ನ ಕಾಯಕವನ್ನು ಮುಗಿಸಿ ತಾನು ಹೊರಡುವಂಥ ಕಾಲ
ನಿಧಾನಕ್ಕೆ ಸೂರ್ಯಾಸ್ತಮ ಆಗ್ತಾ ಇದ್ದರೆ ಆ ಬಂಗಾರದ ವರ್ಣ ಅದು ನೋಡಲಿಕ್ಕೂ ಮಹದಾನಂದವಾಗಿರುತ್ತೆ. ಆದರೆ ಆಗ ತಂಪಿರೋದಿಲ್ಲ, ಉಷ್ಣದ ಗಾಳಿ ಇರುತ್ತೆ. ಆ ಉಷ್ಣದ ಗಾಳಿ ಸಂಜೆ ಇರತಕ್ಕಂಥದ್ದು. ಬೆಳಿಗ್ಗೆ ಚಂದ್ರ ಮರೆಮಾಸ್ತಾನೆ, ಸೂರ್ಯ ಉದಯೋನ್ಮುಖನಾಗ್ತಾನೆ, ಚಂದ್ರ ತಂಪನ್ನು ಕೊಡ್ತಾನೆ. ಬೆಳಗಿನ ಆ ತಂಪಿನ ವಾತಾವರಣ ಕೆಲವಷ್ಟು ಜನಕ್ಕೆ ಮಾತ್ರ ಅದು ಮನಸ್ಸಿಗೆ ಮೃದುವನ್ನು ಕೊಡುತ್ತೆ. ಆದರೆ ಮನುಷ್ಯನ ಗ್ರಹಗತಿಗಳಲ್ಲಿ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಸದಾಕಾಲ ಹಸನ್ಮುಖಿಯಾಗಿದ್ದು ತನ್ನ ಕಾಯಕದಲ್ಲಿ ಏನಾದರೂ ಒಂದು ಜವಾಬ್ದಾರಿಯುತವಾದಂಥ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅದಕ್ಕೆ ಚಂದ್ರನ ಕೃಪಾಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಗುರುಬಲ ಇದೆ, ಲಾಭ ಇದೆ, ಶುಕ್ರನ ವರ್ಚಸ್ಸಿದೆ, ಶುಕ್ರನಿಂದ ಸಿಗ್ತಕ್ಕಂಥ ಎಲ್ಲ ಲಾಭಗಳಿದೆ ಅಂದ್ರೂ ಚಂದ್ರ ಒಬ್ಬ ಇಲ್ಲ ಅಂದರೆ ಜಾತಕದಲ್ಲಿ ಏನೂ ಸಾಧ್ಯವಿಲ್ಲ. ಇವತ್ತಿಗೂ ಧರ್ಮಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಜ್ಯೋತಿಷ್ಯದಲ್ಲಿ ಯಾವುದೇ ವಿಧಿವಿಧಾನದಲ್ಲಿ ನಾವು ಮಾತಾಡಬೇಕಾದ್ರೂ ಜಾತಕದಲ್ಲಿ ಚಂದ್ರನಿಂದ ಮಾತ್ರಲೇ ಸಾಧ್ಯ. ಚಂದ್ರ ಯಾವ ಮನೆಯಲ್ಲಿದ್ದಾನೆ, ಯಾವ ಮನೆಯನ್ನು ನೋಡ್ತಿದ್ದಾನೆ, ಯಾವ ಮನೆಯಲ್ಲಿ ಕೂತಾಗ ಅಲ್ಲಿ ಆಗುವಂತಹ ಬದಲಾವಣೆಗಳೇನಿದೆ, ಆರೋಗ್ಯದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಆರ್ಥಿಕ ಪರಿಸ್ಥಿತಿಯಲ್ಲಾಗಲಿ, ಇದೆಲ್ಲಕ್ಕೂ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂತಹದ್ದೇ ಚಂದ್ರ. ಅಂತಹ ಚಂದ್ರಶೇಖರನ್ನ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ, ಅದರಲ್ಲೂ ಪ್ರತ್ಯೇಕವಾಗಿ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರಶೇಖರನ ಆರಾಧನೆ ಮಾಡತಕ್ಕಂಥದ್ದು. ಒಂದಷ್ಟು ಗೋಕ್ಷೀರವನ್ನು ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ಮೊದಲು ಪುಟ್ಟ ಪುಟಾಣಿ ಮಕ್ಕಳಿಗಾಗಲಿ ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಯಾರೊಬ್ಬರಾದರೂ ನಿಮ್ಮ ಸ್ವಹಸ್ತದಿಂದ ಮತ್ತೊಬ್ಬರಿಗೆ ಅದನ್ನು ವಿನಿಯೋಗ ಮಾಡೋದ್ರಿಂದ, ಮತ್ತೊಬ್ಬರಿಗೆ ಕೊಡೋದ್ರಿಂದ ಇವತ್ತು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅದರ ಜೊತೆಗೆ ಬುಧವಾರದ ವಿಷ್ಣು ಆರಾಧನೆಗೆ ಪ್ರತ್ಯೇಕವಾಗಿ ಹೇಳುವಂಥದ್ದು ಏನಪ್ಪ ಅಂದರೆ ತುಳಸಿ ಅರ್ಚನೆ. ಯಾಕೆಂದರೆ ವಿಷ್ಣುವಿಗೆ ತುಳಸಿ ಮೇಲೆ ಅಪಾರವಾದಂಥ ಒಂದು ವಿಶ್ವಾಸ ಇದೆ. ಜೊತೆಗೆ ತುಳಸಿ 2 ದಳ ವಿಷ್ಣು ಪಾದದ ಮೇಲೆ ನೀವಿಟ್ಟರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದಾಗುತ್ತೆ. ತುಳಸಿಯ ಎಲೆಯ ಮೇಲೆ ಬೆಳಿಗ್ಗೆ ಆ ಇಬ್ಬನಿಯ ಬಿಂದು ಬಿದ್ದಾಗ, ಸೂರ್ಯನ ಕಿರಣ ಆ ಒಂದು ತುಳಸಿ ಎಲೆ ಮೇಲೆ ಬಿದ್ದಾಗ ಅದು ನೋಡಿದ್ರೆ ಅದರ ಬಹಳ ವಿಶೇಷ. ಅದನ್ನು ದರ್ಶನ ಮಾಡೋದ್ರಿಂದಲೇ ಸಾಕಷ್ಟು ಫಲಾಫಲಗಳು ಅಂತಲೂ ಧರ್ಮಶಾಸ್ತ್ರ ಹೇಳುತ್ತೆ. ಅದಕ್ಕೋಸ್ಕರ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ, ಬೆಳಗಿನ ಸೂರ್ಯೋದಯ ಮತ್ತು ಆ ಎಲೆ ಮೇಲೆ ಬಿದ್ದಂಥ ಇಬ್ಬನಿ, ಆ ಇಬ್ಬನಿಯ ಮೇಲೆ ಬಿದ್ದಂಥ ಸೂರ್ಯನ ಕಿರಣ, ಆಗ ಅದು ಆಯುರ್ವೇದಿಕಲ್ಲಿ ಒಂದು ವೈದ್ಯವಾಗಿ ಪ್ರತಿಯೊಬ್ಬರ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ದಿವ್ಯಾಮೃತವಾಗಿರ್ತಕ್ಕಂಥ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಆ ಒಂದು ತುಳಸಿ ದಳ, ಆ ಒಂದು ತುಳಸಿ ದಳ ನಿಮ್ಮ 72,000 ನರನಾಡಿಗಳಿಗೂ ಒಂದು ಜೀವಶಕ್ತಿಯನ್ನು ಕೊಡುವಂತಹದ್ದು. ಅದಕ್ಕೆ ಬೆಳಗ್ಗೆ ಸಾರ್ವತ್ರಿಕವಾಗಿ ಬೇಗ ಎದ್ದು ಸೂರ್ಯೋದಯದ ಕಾಲದಲ್ಲಿ ಸ್ನಾನ ಪೂಜಾದಿಗಳನ್ನು ತೀರಿಸಿಕೊಂಡು ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡರೆ ದೇಹದ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ಳಬಹುದು. ಅಕಾಲಂ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದ್ವೈತೋಪಶಮನಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಆ ತುಳಸಿ ತೀರ್ಥಕ್ಕೆ ಅಂತಹ ಒಂದು ಶಕ್ತಿ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಶ್ರೀನಿವಾಸ್ ಶರ್ಮಾ ಅವರು ಮಾತಾಡಬೇಕು. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪಾಲ್ಗುಣ ಮಾಸ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ, ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಎಂದಿನಂತೆ ಪ್ರತಿನಿತ್ಯದ ಸಂದೇಶ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಈ ಒಂದು ನೋವಿನಲ್ಲಿ ನರಳುತ್ತಾನೆ ಇರ್ತೀರಿ. ಏನಪ್ಪ, ನಾನು ಸೋತೆ ಎಂಬತಕ್ಕಂಥ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ಯಾವತ್ತೂ ಕೂಡ ನರಳಬೇಡ. ಗೆದ್ದಿರತಕ್ಕಂಥವ್ರು, ಗೆಲುವಿನ ಹಾದಿನಲ್ಲಿ ನಡೀತಾ ಇರತಕ್ಕಂಥವ್ರು ಸೋಲು ಎಂಬತಕ್ಕಂಥ ಆ ಒಂದು ತಿರುವನ್ನು ಅನುಭವಿಸಿ ದಾಟಿಯೇ ಬಂದಿರತಕ್ಕಂಥವ್ರು ಇರ್ತಾರೆ. ಅದನ್ನು ನಾವು ಯಾವತ್ತೂ ಕೂಡ ಮರಿತಕ್ಕಂಥದ್ದು ಬೇಡ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸೋತಿದ್ದೇನೆ ಎಂಬತಕ್ಕಂಥ ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯಾವತ್ತೂ ಕೂಡ ನರಳತಕ್ಕಂಥದ್ದು ಬೇಡ. ಗೆಲುವಿನ ಹಾದಿಯಲ್ಲಿ ಸಾಕ್ತಾ ಇರತಕ್ಕಂಥವ್ರು ಸೋಲು ಎಂಬತಕ್ಕಂಥ ತಿರುವನ್ನು ಅನುಭವಿಸಿ ಅದನ್ನು ದಾಟಿಯೇ ಮುಂದೆ ಬಂದಿರತಕ್ಕಂಥದ್ದನ್ನು ಯಾವತ್ತಿಗೂ ಕೂಡ ಮರಿತಕ್ಕಂಥದ್ದು ಬೇಡ. ಈ ಒಂದು ಸಂದೇಶದ ಮಹತ್ವ ಏನಪ್ಪ ಅಂದರೆ, ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಸಾಕಷ್ಟು ಜನ ಏನು ಮಾಡ್ತೀರಿ, ಏನೊಂದು ಹೊಸ ಬಿಸ್ನೆಸ್ಸನ್ನು ಮಾಡಬೇಕು ಅಂತೇಳಿ ತಾವೆಲ್ಲರೂ ಕೂಡ ಮುಂದೆ ಬರ್ತೀರಿ. ಇಲ್ಲಾಂದರೆ
ನಿಮ್ಮ ಆ ಒಂದು ವ್ಯಾವಹಾರಿಕ ಜೀವನದಲ್ಲಿ ಇನ್ನೇನೋ ನಾನೊಂದು ಸಾಧನೆಯನ್ನು ಮಾಡಬೇಕು, ಇಲ್ಲ ಇಂಥೆಲ್ಲ ಕೆಲಸಗಳನ್ನು ನಾನು ಮಾಡಬೇಕು, ಇಂತಹ ಒಂದು ಹೊಸ ಬಿಸ್ನೆಸ್ಸನ್ನು ಮಾಡಬೇಕು, ಇಲ್ಲಾಂದರೆ ಇಂತಹ ಒಂದು ಹೊಸ ಉದ್ಯೋಗದಲ್ಲಿ ನಾನು ಮುಂದೆ ಬರಬೇಕು, ಇಂತಹ ಒಂದು ಹೊಸ ಆಲೋಚನೆಯನ್ನು ನಾನು ಮಾಡಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ನಿಮ್ಮ ಮನಸ್ಸಲ್ಲಿ ಸಾಕಷ್ಟು ಕನಸನ್ನು ಕಾಣ್ತೀರಿ. ಆದರೆ ಆ ಕನಸನ್ನು ಪ್ರಾರಂಭವನ್ನು ಕೂಡ ತಾವು ಮಾಡ್ತೀರಿ. ಪ್ರಾರಂಭದ ಹಂತದಲ್ಲೇ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಕುದುರೆ ಮೇಲೆ ಹೇರಿ ತಾವೆಲ್ಲರೂ ಕೂಡ ಕೂತ್ಬಿಟ್ಟಿರ್ತೀರ. ಏನಪ್ಪ ಈಗ ಸಾಧಾರಣವಾಗಿ ಒಂದು ಹೋಟೆಲ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ನಿಮ್ಮೆಲ್ಲರ ಮನಸ್ಸಲ್ಲೂ ಒಂದು ಆಸೆ. ತಾವೇನು ಮಾಡ್ತೀರಿ? ಹೋಟೆಲನ್ನು ಮಾಡ್ತೀರಿ, ಓಪನ್ ಮಾಡ್ತೀರಿ. ಆದರೆ ನಿಮ್ಮ ಮನಸ್ಸಲ್ಲಿ ಏನಪ್ಪ ಅಂದರೆ ಹಾಕಿದ ಮೊದಲನೇ ದಿವಸನೇ ನಾನು ₹1000 ನಾನು ಸಂಪಾದನೆ ಮಾಡಬೇಕು ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ತಾವೇನು ಮಾಡ್ತೀರಿ? ಓಪನ್ ಮಾಡ್ತೀರಿ. ಆದರೆ ಎಲ್ಲೋ ಒಂದು ಕಡೆ ನೋಡಿ, ಒಬ್ಬ ಮನುಷ್ಯನಿಗೆ ಅಂತಹ ಮನಸ್ಥಿತಿ ಇರಬೇಕು. ಏನಕ್ಕೆ ಅಂದರೆ ಯಾವ ಸಮಯದಲ್ಲೂ ಕೂಡ ನನ್ನಲ್ಲಿರ್ತಕ್ಕಂಥ ಆಸಕ್ತಿ ಕಡಿಮೆ ಆಗಬಾರ್ದು, ಅದೊಂದೊಂದು ಮನಸ್ಸಲ್ಲಿ ಇಟ್ಕೊಂಡು ಅಂತಹ ಆಲೋಚನೆಗಳಿರಬೇಕು. ಆದರೆ ನನ್ನ ಜೀವನವೇ ಅದು, ನನ್ನ ಪ್ರತಿನಿತ್ಯದ ಬದುಕೇ ಅದು, ನಾನು ದಿನ ಇಷ್ಟು ಸಂಪಾದನೆ ನಾನು ಮಾಡಲೇಬೇಕು ಎಂಬತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡು ನಾವೇನಾದರೂ ಬಿಸ್ನೆಸ್ಸನ್ನು ಶುರು ಮಾಡಿದ್ರೆ, ಇಲ್ಲಾಂದರೆ ಉದ್ಯೋಗದ ಜೀವನದಲ್ಲಿ ನಾವು ಮುಂದೆ ಬಂದರೆ ಇಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಎಲ್ಲೋ ಒಂದು ಕಡೆ ಆ ಒಂದು ಗೆಲುವಿನ ಸಾಧನೆಯನ್ನು ನಾವು ಮುಟ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಪ್ರತಿನಿತ್ಯವೂ ಕೂಡ ಎಲ್ಲವೂ ಕೂಡ ನಾವು ಅಂದುಕೊಂಡಂತೆಯೇ ಇಲ್ಲ ಜೀವನ. ಪ್ರತಿಯೊಂದರಲ್ಲೂ ಕೂಡ ವ್ಯತ್ಯಾಸಗಳಿರ್ತವೆ. ಮೇಲು ಕೆಳಗಡೆ ಇಲ್ಲ, ಏಳ್ತೀವಿ ಬೀಳ್ತೀವಿ, ಎಡುವಿಕೆ ಬೀಳುವಿಕೆ ಪ್ರತಿಯೊಂದನ್ನು ಕೂಡ ನಾವು ಅನುಭವಿಸಲೇಬೇಕು. ಇವತ್ತಿನ ದಿವಸ ನನಗೆ ₹40 ಆಗಿದೆ, ನಾಳೆ ದಿವಸ ನನಗೆ ₹100 ಆಗುತ್ತೆ, ನಾಳಿದ್ದು ನನಗೆ ₹1000 ಆಗುತ್ತೆ, ನಾಳೆ ದಿವಸ ನನಗೆ ₹10,000 ಆಗುತ್ತೆ. ಹಂಗಂತ ಹೇಳಿ ₹10,000 ಬಂದಿದ್ದ ದಿವಸ ನಾನು ಸಂತೋಷವಾಗಿದ್ಬಿಟ್ಟು ₹5,000 ಬಂದಿದ್ದ ದಿವಸ ನಾನು ದುಃಖದಲ್ಲಿ ಕೂತ್ಕೊಂಡ್ಬಿಟ್ರೆ ಆಗುತ್ತಾ? ಯಾವ ಕಾರಣಕ್ಕೂ ಕೂಡ ಅಂತಹ ಕೆಲಸವನ್ನು ಮಾಡಬೇಡಿ. ಪ್ರಾರಂಭದ ಹಂತದಲ್ಲಿ ಒಂದಷ್ಟು ವಿಚಾರಗಳನ್ನ ನೋಡಿ. ಈ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳ್ತೀನಿ. ಎಲ್ಲೋ ಒಂದು ಕಡೆ ಪ್ರಾರಂಭದ ಹಂತದಲ್ಲಿ ಬಿಸ್ನೆಸ್ಸನ್ನು ಓಪನ್ ಮಾಡಿದಾಗ ಎಲ್ಲೋ ಒಂದಷ್ಟು ಜನರ ಆ ಒಂದು ಪ್ರಾರಂಭದ ಹಂತದಲ್ಲಿರ್ತಕ್ಕಂಥ ಅದೃಷ್ಟ ಅಂತಲೇ ಹೇಳ್ಬೋದು, ಬಹಳ ವೇಗವಾಗಿ ಮುಂದೆ ಬಂದ್ಬಿಡುತ್ತೆ. ಅವ್ರು ಅಂದ್ಕೊಂಡಂಗೆ ಎಲ್ಲ ಸಂಪಾದನೆಯನ್ನು ಮಾಡ್ತಾರೆ. ಆದರೆ ಕಾಲಕ್ರಮೇಣ ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಪ್ರಾರಂಭದ ಹಂತದಲ್ಲಿರ್ತಕ್ಕಂಥ ಆ ಒಂದು ಕಿಚ್ಚು ಎಲ್ಲೋ ಒಂದು ಕಡೆ ಅದ ನಂತರ ಕಡಿಮೆ ಆಗೋಗುತ್ತೆ. ಒಂದಷ್ಟು ಜನಕ್ಕೆ ಏನಪ್ಪ ಅಂದರೆ ಆಗ ತಾನೇ ಓಪನ್ ಮಾಡಿರ್ತೀರಿ, ಆ ಒಂದು ಗೆಲುವನ್ನು ನೀವು ಪ್ರಾರಂಭದ ಹಂತದಲ್ಲಿ ಎಲ್ಲೋ ಒಂದು ಕಡೆ ಕಡಿಮೆ ಕಾಣ್ತಾ ಇರ್ತೀರಿ, ಮಂದಗತಿಯಿಂದ ಸಾಕ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ಸು. ಇಂತಹ ಸಮಯದಲ್ಲಿ ತಾವೆಲ್ಲರೂ ಕೂಡ ಏನು ನಿರ್ಣಯ ತೊಗೊಂಡ್ಬಿಡ್ತೀವಿ? ಅಯ್ಯೋ ಇಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನಗಿದು ಯಾಕೋ ಕೈಗೆಟಕ್ತಾ ಇಲ್ಲ, ನನ್ನ ಕೈಯಲ್ಲಿ ಅಸಾಧ್ಯ ಅನ್ನಿಸ್ತಾ ಇದೆ, ಎಂತಹ ಕೆಲಸವನ್ನು ಮಾಡ್ಕೊಂಬಿಟ್ಟೆ ನಾನು, ಸುಮ್ಮನೆ ಇರಲಾರ್ದಿರ ನಾನು ಮನೇಲಿ ಕೂತ್ಕೊಂಡು ಇದೇನೋ ನಾನು ಮೈ ಮೇಲೆ ಹರ್ಕೊಂಡಂಗೆ ಆಯ್ತಲ್ಲಪ್ಪ, ಯಾಕೆ ಬೇಕಿತ್ತು, ಏನಕ್ಕೋಸ್ಕರ ನಾನು ಮಾಡಿದೆ ಇದನ್ನು, ನನ್ನ ಕೈಯಲ್ಲಿ ಆಗಲ್ಲ ಅಂದಮೇಲೆ ನಾನು ಏನಕ್ಕೆ ಮಾಡಿದೆ ಎಂಬತಕ್ಕಂಥ ಮನಸ್ಥಿತಿಯನ್ನು ಮನಸ್ಸಿಗೆ ತಗೊಂಡು ಬಂದುಬಿಡ್ತೀರಿ. ಅಷ್ಟೆಲ್ಲ ಕಷ್ಟಪಟ್ಟು ಹೋರಾಡಿ ಹೊಡೆದಾಡಿ ದುಡಿದು ಸಂಪಾದನೆ ಮಾಡಿರೋ ಹಣ ಎಲ್ಲ ಎತ್ಕೊಂಡೋಗಿ ಹಾಕಿ ಒಂದೇ ಒಂದು ಸೆಕೆಂಡ್ ನಿಮ್ಮ ನಿರ್ಣಯ ಎಲ್ಲವೂ ಕೂಡ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿಬಿಡುತ್ತೆ. ಆ ಸೆಕೆಂಡ್ ಏನು ಮಾಡ್ತೀರಿ? ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಸೋಲನ್ನು ಹೊಕ್ಕೊಂಡು ಆ ಕ್ಷಣ ಗೆಲುವು ನಿಮ್ಮ ಮುಂದೆ ಇದೆ, ಅದರ ಬಗ್ಗೆ ತಾವು ಆ ಕ್ಷಣ ಆಲೋಚನೆಯನ್ನು ಮಾಡಲ್ಲ. ಆ ಕ್ಷಣ ನಿಮ್ಮ ಮುಂದೆ ಎದುರುಗಡೆ ಇರತಕ್ಕಂಥ ಸೋಲನ್ನು ಮಾತ್ರ ತಾವು ಆಲೋಚನೆಯನ್ನು ಮಾಡಿ ತಾವೇನು ಮಾಡ್ತೀರಿ? ಹಿಂದೆ ಉಳ್ಕೊಂಡ್ಬಿಡ್ತೀರಾ. ಆದರೆ ಗೆಲುವು ನಿಮ್ಮ ಮುಂದೆ ಇದೆ, ಆ ಕ್ಷಣ ಸೋಲು ನಿಮ್ಮ ಮುಂದೆ ಇದೆ, ನಿಮ್ಮ ಮುಂದೆಗಡೆ ಕಣ್ಮುಂದೆ ಓಡಾಡ್ತಾ ಇದೆ ಅಂದ ಮಾತ್ರಕ್ಕೆ ಅಲ್ಲೆಲ್ಲೋ ಕಾಣದೆ ಎಲ್ಲೋ ದೂರದಲ್ಲಿರ್ತಕ್ಕಂಥ ಗೆಲುವಿನ ಬಗ್ಗೆ ಆಲೋಚನೆಯನ್ನು ಮಾಡಿದರೆ ಈ ಸೋಲನ್ನು ಮಾತ್ರ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ತಾವು ಹಿಂದೆ ಉಳ್ಕೊಂಡ್ಬಿಟ್ರೆ ನಾವು ಆ ಒಂದು ಗೆಲುವಿನ ಹಾದಿಯಲ್ಲಿ ನಡೆಯೋದು ಬಹಳ ಕಷ್ಟ. ಒಂದು ಮನಸ್ಥಿತಿಯನ್ನು ಮನಸ್ಸಲ್ಲಿಟ್ಕೊಳ್ಳಿ. ಪ್ರಾರಂಭದ ಹಂತದಲ್ಲಿ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ. ಯಾಕೆ ಅಂದರೆ ಆ ಕ್ಷಣ ತಾವು ಮಾಡ್ತಕ್ಕಂಥ ಬಿಸ್ನೆಸ್ಸಿನಲ್ಲಿ ನಿಮಗೆ ಅನುಭವ ಇರೋದಿಲ್ಲ, ಏರುಪೇರುಗಳಿರೋದಿಲ್ಲ, ಏನನ್ನು ಕೂಡ ತಾವು ಅನುಭವಿಸ್ಲಿಕ್ಕಾಗೋದಿಲ್ಲ. ಆ ಕ್ಷಣ ನಿಮಗೆಲ್ಲವೂ ಕೂಡ ಹೊಸ್ತು. ಅದರಲ್ಲಿ ಮುಳುಗಿ ತೇಲಿ ಇಲ್ಲಪ್ಪ ನನಗಿಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದೆ, ಇದಾದಮೇಲೆ ನಾನು ಈ ಬಿಸ್ನೆಸ್ಸನ್ನು ಮಾಡಿದ್ದೀನಿ, ಆದರೂ ನಾನೆಲ್ಲೋ ಒಂದು ಕಡೆ ಹಿಂದೆ ಉಳಿತಾ ಇದ್ದೀನಿ ಅಲ್ಲಪ್ಪ ಅನ್ನೋ ಕ್ಷಣದಲ್ಲಿ ನೀವು ಪಶ್ಚಾತ್ತಾಪ ಪಡೋದ್ರಲ್ಲಿ ಅರ್ಥ ಇದೆ, ನನಗೆ ವಿದ್ಯೆ ಇದ್ದು ನಾನು ಇದನ್ನು ಮಾಡಲಿಲ್ವಲ್ಲ ಅಂಥೇಳಿ. ಆದರೆ ಜೀವನದಲ್ಲಿ ಏನೋ ಒಂದು ಹೊಸತನವನ್ನು ಪ್ರಾರಂಭ ಮಾಡಬೇಕಾದ್ರೆ ಪ್ರಾರಂಭದ ಹಂತದಲ್ಲಿ ಎಲ್ಲವೂ ಕೂಡ ಸಹಜನೇ. ಆಗಲಿ ಬಿಡಿ, ಸ್ವಲ್ಪ ಮಂದಗತಿಯಿಂದ ಸಾಗಲಿ, ನಿಧಾನಕ್ಕೆ ಪಿಕಪ್ ಆಗುತ್ತೆ, ಒಂದು ಸ್ವಲ್ಪ ಸಮಯ ಬೇಕಾಗತ್ತೆ, ಎಲ್ಲವೂ ಕೂಡ ನಾವು ಅಂದ್ಕೊಂಡಂಗೆ ಇಲ್ವಲ್ಲ. ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಸಾಕಷ್ಟು ಜನ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಮನೋಗತಕ್ಕೇನೆ ಒಂದು 3-4 ಪತ್ರ ಬಂತು. ಇಲ್ಲ ನಾನು ಡಾಕ್ಟ್ರು ಮಾಡಬೇಕು ಅಂದ್ಕೊಂಡಿದ್ದೇನೆ, ಅದು ನನ್ನ ಕೈಯಲ್ಲಿ ಆಗಲಿಲ್ಲ, ಇಲ್ಲ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಬೇಕು ಅಂದ್ಕೊಂಡಿದ್ದೇನೆ, ನಾನು ಅಲ್ಲೂ ಆಗ್ತಾಯಿಲ್ಲ, ನಾನು IT ಕಂಪನಿಗೆ ಹೋಗ್ಬೇಕು ಅಂದ್ಕೊತಾ ಇದ್ದೀನಿ, ಆ ಕೆಲಸನೂ ಆಗ್ತಾಯಿಲ್ಲ, ಈ ಕಡೆ ಅಂಗಡಿ ಇಟ್ಕೊಂಡಿದ್ದೀನಿ, ಅಂಗಡಿಲೂ ಬಿಸ್ನೆಸ್ ಆಗ್ತಾಯಿಲ್ಲ, ನಾನು ಅದನ್ನು ಬಿಟ್ಬಿಟ್ಟೆ, ನಾನು ಡ್ರೈವಿಂಗ್ ಮಾಡ್ಬೇಕು ಅಂದ್ಕೊಂಡೆ, ಡ್ರೈವಿಂಗೂ ಬಿಟ್ಬಿಟ್ಟೆ. ಎಲ್ಲವನ್ನೂ ಬಿಡ್ತಾ ಹೋದರೆ ನಾಳೆ ದಿವಸ ತಾವು ದೃಢವಾಗಿ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿ ಯಾವ ಕೆಲಸವನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ತೀರಿ? ಮೊದಲು ನಿಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸ್ಕೊಳ್ಬೇಕು, ನಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸ್ಕೊಳ್ಬೇಕು. ಯಾವಾಗ ನಮ್ಮ ಮನಸ್ಸಿನಲ್ಲಿ
ದೃಢವಾಗಿರತಕ್ಕಂಥ ಸಂಕಲ್ಪ, ಇಲ್ಲ ಇವತ್ತು ನಾನು ಬಿದ್ದಿದ್ದೇನೆ ಅಂತ ನಾನು ನೊಂದ್ಕೊಳ್ಳೋದು ಬೇಡ, ನಾಳೆ ನಾನು ಎದ್ದು ನಿಲ್ಲಬೇಕು, ನಾಳೆ ನಾನು ತಲೆ ಎತ್ತಿ ನಿಲ್ಲಬೇಕು, ಇವತ್ತು ನಾನು ಮಾಡಿರ್ತಕ್ಕಂಥ ತಪ್ಪು ನಾನು ನಾಳೆ ಮಾಡಬಾರ್ದು ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ನಾವು ಮುಂದೆ ಹೋಗಿದ್ದೆ ಆದರೆ ಗೆಲುವು ಆ ಕ್ಷಣ ನಮಗೆ ದೂರ ಅನ್ನಿಸ್ಬೋದೇ ಹೊರತಾಗಿ ಆದಷ್ಟು ಬೇಗ ಗೆಲುವಿನ ಆ ಒಂದು ತುದಿಯನ್ನು ನಾವೆಲ್ಲರೂ ಕೂಡ ಮುಟ್ತೀವಿ. ಇನ್ನೊಂದು ವಿಚಾರ, ಗುರುಗಳೇ, ನಿಮ್ಮ ಈ ಒಂದು ನುಡಿ ಗುರುಗಳೇ, ಇವತ್ತು ಎಲ್ಲರ ಜೀವನದಲ್ಲೂ ಒಂದು ಬೆಳಕಿದೆ ನಿಜ. ಹಾಗೂ ಆದರೂ ನಾವು ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲಿ ಹುಡುಕಬೇಕು. ಹೌದು ಗುರುಗಳೇ. ಎಲ್ಲಿ ಕಳೆದಿದ್ದೀವೋ ಅಲ್ಲಿ ಹುಡುಕಿದಾಗ ಅದು ಜೀವನಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂಥ ತುಂಬ ಹತ್ತಿರದ ಮೌಲ್ಯ ಆಗುತ್ತೆ. ಹೌದು. ಸೋಲು ಒಪ್ಕೊಳ್ಳೋದಕ್ಕಿಂತ ಮುನ್ನ ನಾವು ಸೋಲು ಒಪ್ಕೊಳ್ಳೋದಕ್ಕಿಂತ ಮುನ್ನ ನಮ್ಮಲ್ಲಿರ್ತಕ್ಕಂಥ ನ್ಯೂನತೆ ತಪ್ಪುಗಳ ಬಗ್ಗೆ ನಮಗೆ ಅರಿವಾಗಬೇಕು. ಹಾಗೆ ಈ ರೋಧಿಸ್ತಕ್ಕಂಥದ್ದು, ಅಯ್ಯೋ ನನ್ನ ಸಿಕ್ಕಿಲ್ವಲ್ಲ, ನಾನು ಲಾಸ್ ಆಗ್ತಾ ಇದ್ದೀನಲ್ಲ, ನಾನು ಮುಳುಗ್ತಾ ಇದ್ದೀನಲ್ಲ, ನನ್ನ ಹಡಗು ಮುಳುಗ್ತಾ ಇದೆ ಅನ್ಬೇಕಾದ್ರೆ ನಿನ್ನ ಹಡಗು ಮುಳುಗೋದಕ್ಕೆ ಮುನ್ನ ಹಡಗಿಗೆ ಎಲ್ಲಿ ಹೋಲ್ ಬಿದ್ದಿದೆ ಎಂಬತಕ್ಕಂಥದ್ದನ್ನು ಚಿಂತನೆ ಮಾಡಬೇಕು ನಾವು. ಹೌದು. ಅದನ್ನು ಹೊರತುಪಡಿಸಿ ನಮ್ಮ ಸಾಧನೆನೇ ಇಲ್ದಿರ, ನಮ್ಮ ಶ್ರಮವೇ ಇಲ್ದಿರ ನಾವು ಮನೆಯಲ್ಲಿ ಕೂತ್ಕೊಂಡು ಇನ್ವೆಸ್ಟ್ ಮಾಡಿದ್ದೀನಿ ನನಗೆ ಬರಬೇಕು ಪ್ರಾಫಿಟ್ ಅಂದರೆ ಅದು ಸಾಧ್ಯವಿಲ್ಲ. ಅಥವಾ ಈ ನಂಬೋದಿದೆಯಲ್ಲ, ಈ ನಂಬಿಕೆ ಎಂಬತಕ್ಕಂಥದ್ದು ಇರಬೇಕು ನಿಜ, ಆದರೆ ಅತಿಯಾಗಿ ನಂಬತಕ್ಕಂಥದ್ದು. ಹೌದು. ಇನ್ವೆಸ್ಟ್ ಮಾಡಿದ್ದೀನಿ, ಮಧ್ಯದಲ್ಲಿರ್ತಕ್ಕ ಪಕ್ಕದಲ್ಲಿರೋ ಪಾರ್ಟ್ನರ್ ಮಾಡ್ತಾರೆ, ಇನ್ವೆಸ್ಟ್ ಮಾಡಿದ್ದೀನಿ ನಾನು ಕೈ ಕೇಳಿರ್ತಕ್ಕಂಥ ಲೇಬರ್ ಮಾಡ್ತಾರೆ, ಅಥವಾ ಇನ್ವೆಸ್ಟ್ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಥ ರೀತಿ ಆಟೋಮೆಟಿಕ್ ಗ್ರೋತ್ ಆಗುತ್ತೆ. ಒಬ್ಬ ರೈತ ಇಡೀ ಬೀಜವನ್ನು ಭೂಮಿಗೆ ಚೆಲ್ಲಿ ಅಲ್ಲಿಂದ ಬೆಳೆ ಬರಲಿಕ್ಕೆ ಪ್ರತಿನಿತ್ಯ ತನ್ನ ಕಾಯಕವನ್ನು ಅದಕ್ಕೆ ಬೇಕಾದ ಮೆಡಿಸಿನ್ಸಿಂದ ಮದ್ದುಕೊಂಡು ಅದಕ್ಕೆ ಬೇಕಾದಂಥ ನೀರುಣಿಸುವಂಥ ಕಾಯಕ, ಮಧ್ಯದಲ್ಲಿ ಬರ್ತಕ್ಕಂಥ ಕಳೆ ತೆಗೆಯುವ ಕೆಲಸ, ಇಷ್ಟೂ ಮಾಡಿ ರೈತ ಕೊನೆಗೆ ಆಲೋಚನೆ ಮಾಡ್ತಾನೆ ನಾನು ಹಾಕಿರ್ತಕ್ಕಂಥ ಬೆಳೆಯಲ್ಲಿ ಎಷ್ಟು ಬೆಳೆ ನನಗೆ ಬರ್ಬೋದು ಅಂತ. ಹೌದು. ಹಾಗೆ ಎಲ್ಲವೂ ಶ್ರಮದಿಂದ ನಡಿಬೇಕು. ಹಾಗೆ ಅತಿ ವೇಗದಲ್ಲಿ ಬರ್ತಕ್ಕಂತಹ ಸಂಪತ್ತು ಅದು ನಿಮ್ಮ ಹತ್ರ ಉಳಿಯಲ್ಲ. ವೇಗವಾಗಿ ಬರುವ ಸಂಪತ್ತು ಮನೆ ಬಾಗಿಲು ಮುಟ್ಟೋದಿಲ್ಲ. ಹಿರಿಯರೊಂದು ಮಾತು ಹೇಳ್ತಾರೆ, ದೇವರು ಕೊಟ್ಟರೆ ಕೊನೆ ತನಕ, ಮಾನವ ಕೊಟ್ಟರೆ ಮನೆ ತನಕ. ಹಾಗೆ ನಾವು ಬೇರೆ ಮಾರ್ಗಗಳಲ್ಲಿ ಅನ್ಯ ಮಾರ್ಗವನ್ನು ತುಳಿದು ಅಲ್ಲಿ ಸಂಪಾದನೆ ಮಾಡ್ತಕ್ಕಂಥದ್ದು ಮಾರ್ಗ ಮಧ್ಯದಲ್ಲೇ ಬಿಟ್ಟು ಹೋಗಬೇಕು. ಆದರೆ ಶ್ರಮದಿಂದ 4 ದಿವಸ ತಡವಾದರೂ ಒಂದು ಜೀವಶಕ್ತಿಯನ್ನು ತುಂಬಿ ಅದರ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಧರ್ಮ ಮಾರ್ಗದಲ್ಲಿ ನಡೆದು ಗುರು ಹಿರಿಯರ ಆಶೀರ್ವಾದ ಪಡೆದು ಅನುಭವಸ್ಥರ ಮಾತಿನಂತೆ ನಾವು ನಡೆದಿದ್ದೇ ಆದರೆ ಅದರ ಫಲಾಫಲಗಳು ಸಾಕಷ್ಟು. ಹೌದು. ಹಾಗೆ ಸಂದೇಶ ಚಿಕ್ಕದೇ ಇರಬಹುದು, 4 ಲೈನು, ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಜೀವನಕ್ಕೆ ಅಳವಡಿಸ್ಕೊಂಡು ಅದನ್ನು ಹೇಗೆಲ್ಲ ನಾವು ಅದನ್ನು ಸ್ವಾಗತಿಸ್ತೀವಿ ಅದು ಬಹಳ ಮುಖ್ಯ. ಇದೆಲ್ಲವನ್ನು ಮೀರಿರೋದು ಮತ್ತೊಂದು ವಿಚಾರ, ರೋಧಿಸ್ಲಿಕ್ಕೆ ನೀನು ತಂದಿದ್ದಾದರೂ ಏನು. ಹೌದು ಅಲ್ವಾ? ಬ್ಯಾಂಕಲ್ಲಿ ಸಾಲ ಕೊಟ್ಟಿದ್ದಾರೆ, ಕೊಟ್ಟ ಸಾಲವನ್ನು ಹೇಗೆ ತೀರಿಸಬೇಕು ಆ ಚಿಂತನೆ ನೀನು ಮಾಡೇ ಸಾಲ ಮಾಡಬೇಕು. ಆ ಯೋಗ ಆ ಯೋಗ್ಯತೆ ನಮಗಿದ್ದರೆ ಮಾತ್ರ ಮತ್ತೊಬ್ಬರ ಹತ್ರ ಕೈ ಎಡ್ಡಬೇಕು, ಸಾಲ ಮಾಡಿ ಬರಬೇಕು. ಸಾಲ ತಂದು ಬಂಡವಾಳಕ್ಕೆ ಹಾಕಿ ಮನೇಲಿ ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಂಡು ನಾನು ಲಾಸ್ ಆದೆ ಅಂದರೆ ಲಾಸ್ ಆಗದಿರೋ ಪ್ರಾಫಿಟ್ ಎಲ್ಲಿ ಬರುತ್ತೆ? ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಬೆವರು ಬರಬೇಕು, ಶ್ರಮಿಸಬೇಕು, ಒಂದಲ್ಲ ಒಂದು ಥರ ಆಲೋಚನೆ ಮಾಡಬೇಕು, ಅನುಭವ ಇರತಕ್ಕಂಥ ಅವರ ಮಾತನ್ನು ಆಲಿಸಬೇಕು, ಯಾರು ಹೇಳಿದ್ದ ಮಾತನ್ನು ಎಷ್ಟು ಬೇಕೋ ಅಷ್ಟೇ ಕೇಳಬೇಕು. ನಾನು ಅನುಭವಿಸ್ತಾ ನಾನು ಹೇಳ್ತೀನಿ ಅಂತ ನನ್ನ ಮಾತಿನಂತೆ ಬರಬಾರ್ದು. ನಿಮ್ಮ ಚಿಂತನೆ, ನಿಮ್ಮ ಶ್ರಮ, ನಿಮ್ಮ ಕಾಯಕ ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿ ಜೀವಶಕ್ತಿಯನ್ನು ತುಂಬಬೇಕು. ಆಗಷ್ಟೇ ಮನುಷ್ಯನ ಅಭಿವೃದ್ಧಿ. ಒಳ್ಳೆಯದಾಗಲಿ, ಶುಭವಾಗಿ. ವೀಕ್ಷಕರೇ, ಇದೇ ಬರುವ ಶನಿವಾರ ಅಂದರೆ 18ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ಮಾಲೂರಿಗೆ. ಮಾಲೂರಿನ ಸಮಾಜ ಸೇವಕರಾಗಿರುವಂತಹ ಹೂಡಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನುವಂಥ ವಿಶೇಷ ಕಾರ್ಯಕ್ರಮದ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ನೆರವೇರಿಸಲಾಗ್ತಿದೆ. ಇದೇ ಬರುವ ಶನಿವಾರ ಅಂದರೆ 18ನೇ ತಾರೀಕು. ಕಾರ್ಯಕ್ರಮ ಸುಮಾರು 3:30ಕ್ಕೆ ಪ್ರಾರಂಭ ಆಗುತ್ತೆ. ಗುರುಜಿಯವರು ಆಗಮಿಸ್ತಾ ಇದ್ದಾರೆ, ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಮತ್ತು ಈ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಹೋಂಡಾ ಸ್ಟೇಡಿಯಂ ಜೂನಿಯರ್ ಕಾಲೇಜು ಮೈದಾನ ಮಾಲೂರು. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಹೋಂಡಾ ಸ್ಟೇಡಿಯಂ ಜೂನಿಯರ್ ಕಾಲೇಜು ಮೈದಾನ ಮಾಲೂರು. ಇಲ್ಲಿ ಮಹಿಳೆಯರಿಗೆ ವಿಶೇಷವಾದಂತಹ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಲಾಗ್ತಿದೆ. ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಬುಧವಾರ ಇವತ್ತು ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೋಣ ಗುರುಜಿ ಅವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂ ಶಕಂದಮಾಲ್ಯಶೋಭೀಂ ಭಗವತಿ ಹರಿವಲ್ಲಭೇ ಮನೋಗ್ನೇ ಮನೋತ್ರಿಭುವನಭೂತಿಕರೆ ಪ್ರಸೀದಮಖ್ಯಂ. ವಿಷ್ಣುಪತ್ತೈಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರಿಯಸಖೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್.
ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಶಿ ಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ 15/3/2023 ಬುಧವಾರ ಅಷ್ಟಮಿ ಮೂಲಾ ನಕ್ಷತ್ರ. ಮೂಲಾ ನಕ್ಷತ್ರ ಅಂದಾಗ ಯಾರೂ ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ. ಪ್ರತಿ ಬಾರಿ ಮೂಲಾ ನಕ್ಷತ್ರ ಅಂತ ಬಂದಾಗಲೂ ಆಯಾ ನಕ್ಷತ್ರಚಾರ ಪ್ರಕಾರ ಮೂಲಾ ನಕ್ಷತ್ರ ಅಂದಾಗ ಸುಮಾರು ಜನ ಕಣ್ಣೀರು ಹಾಕೋರು ಹಾಕ್ಸೋರು, ಕಣ್ಣೀರು ಹಾಕೋರಿದ್ದಾರೆ, ಕಣ್ಣೀರನ್ನ ಹಾಕ್ಸೋರು ಇದ್ದಾರೆ. ನಮ್ಮಲ್ಲಿ ಎಲ್ಲಿವರೆಗೂ ನಾವು ಮುಂದೆ ಕೈಕಟ್ಟಿ ನಿಲ್ತೀವೋ, ಕೈಕಟ್ಟಿ ನಿಂತಾಗ ಪಾಠ ಪ್ರವಚನ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದೇ ಇರ್ತಾರೆ. ಆದರೆ ಮೂಲಾ ನಕ್ಷತ್ರದ ವಿಚಾರಕ್ಕೆ ಬಂದಾಗ ಒಂದಷ್ಟು ಸರಿಯಾದಂಥ ಮಾರ್ಗಲಕ್ಷಣ ಅಥವಾ ಸರಿಯಾದಂಥ ಗುರುಗಳ ಒಂದು ಮಾತನ್ನು ಆಲಿಸಿ ನಿಮ್ಮ ಜೀವನದ ಒಂದು ವಿಶೇಷವಾಗಿರ್ತಕ್ಕಂಥ ಮೌಲ್ಯಗಳನ್ನು ವೃದ್ಧಿಸ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಅದರ ಜೊತೆ ಆಶ್ಲೇಷ ನಕ್ಷತ್ರನೂ ಇದೆ ಗುರುಳೆ. ಆಶ್ಲೇಷ ನಕ್ಷತ್ರ, ಮೂಲಾ ನಕ್ಷತ್ರ ಹೆಣ್ಣು ಮಕ್ಕಳದಾಗಲಿ ಗಂಡು ಮಕ್ಕಳದಾಗಲಿ ಅಲ್ಲಿ ಮದುವೆಗೆ ಗಂಡು ಕೊಡೋದು ಕಷ್ಟ, ಇಲ್ಲಿ ಹೆಣ್ಣು ಕೊಡೋದು ಕಷ್ಟ. ಹೌದು. ಆ ಹೆಣ್ಣು ಮಗಳನ್ನ ಮನೆ ಕರ್ಕೊಂಡ್ಬಂದ್ರೆ ಏನೋ ನಷ್ಟ ಅಂತ. ಅಲ್ಲಿ ನಷ್ಟವಲ್ಲ, ಅದು ನಿಜಕ್ಕೂ ಲಾಭವೇ. ಮೂಲಾ ನಕ್ಷತ್ರದ ಹೆಣ್ಣು ಮಕ್ಕಳು ನಿಜಕ್ಕೂ ಅದೃಷ್ಟವಂತರು. ಯಾಕೆಂದರೆ ಮೂಲಾ ನಕ್ಷತ್ರದ ಜನ್ಮ ನಕ್ಷತ್ರ ತಾಯಿ ಶಾರದೆಯದು. ಶಾರದೆಯ ಜನ್ಮ ನಕ್ಷತ್ರವಾದ್ರಿಂದ ಮೂಲಾ ನಕ್ಷತ್ರ ಯಾರದೇ ಮೂಲಾ ನಕ್ಷತ್ರ ಆದರೂ ತಾವು ಎದೆ ತಟ್ಟಿ ಹೇಳಬಹುದು, ಇಲ್ಲ ಈ ನಕ್ಷತ್ರದಲ್ಲಿ ಒಂದು ಶಕ್ತಿ ಇದೆ ಅಂತ. ಎಲ್ಲಿವರೆಗೂ ನೀವು ಭಯಪಡ್ತಿರ್ತೀರಿ, ಭಯಪಡಿಸೋರು ಜಾಸ್ತಿ ಜನ ಆಗ್ತಾರೆ. ಕೆಲವು ಜ್ಯೋತಿಷ್ಯರಿಗೆ ಏನಪ್ಪ ಅಂದರೆ ಮೂಲಾ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಸರ್ಪದೋಷ, ನಾಗದೋಷ ಬಿಟ್ಟರೆ ಒಂದು ಗ್ರಹದೋಷ, ಇದೊಂದು 5 ದೋಷಗಳು ಅವ್ರ ಲಿಸ್ಟಲ್ಲಿರುತ್ತೆ. ಹಾಗೆ ಒಂದು 4 ನಕ್ಷತ್ರ ರೆಕಾರ್ಡಲ್ಲಿರುತ್ತೆ. ಅದು ಆ ನಕ್ಷತ್ರ ಅಂತ ನೀವು ಕೂತ್ಕೊಂಡ ತಕ್ಷಣ ನಿಮ್ಮನ್ನು ಕೈ ಕಟ್ಟು ಅಂತಾರೆ. ಕೈ ಕಟ್ಟಿದ ತಕ್ಷಣ ಮುಗೀತು ನಿಮ್ಮ ಕತೆ. ಇದು ತುಂಬ ಸರ್ತಿ ಹೇಳ್ತಾ ಬಂದಿದ್ದೀನಿ, ಯಾರ ಮೇಲೆ ಯಾರೂ ಗದಾ ಪ್ರಹಾರ ಮಾಡಬಾರ್ದು. ಸಮಸ್ಯೆ ಇದ್ದರೆ ಪರಿಹಾರ ನೋಡಬೇಕು. ಸಮಸ್ಯೆ ಇದೆ ಅಂತಕ್ಕಂತಹ ಸ್ವರ ನಿಮ್ಮಿಂದ ಹೊರಬರಬೇಕಾದ್ರೆ ಅದಕ್ಕೆ ಪರಿಹಾರ ಏನು ಎಂಬತಕ್ಕಂಥದ್ದನ್ನು ನೀವು ಪಕ್ವವಾಗಿ ಮಾಡಿ ಪರಿಹರಿಸಿ ಕಳಿಸಿದ್ರೆ ಮಾತ್ರ ಆಗ ಜ್ಯೋತಿಷಕ್ಕೆ ಬೆಲೆ. ಡಾಕ್ಟರ್ ಹತ್ರ ಬಂದು ಮೈಗುಷಾರಲ್ಲ ಅಂತ ನಿಂತ್ಕೊಂಡಾಗ ಆ ಏನು ಸಮಸ್ಯೆ ಇದೆ ಎಂಬತಕ್ಕಂಥದ್ದನ್ನು ಅರಿತು ಅದಕ್ಕೆ ಇಂಜೆಕ್ಷನ್ನೋ ಮಾತ್ರೆನೋ ಕೊಟ್ಟು ಅವ್ರನ್ನ ಗುಣಪಡಿಸಿದ್ರೆ ಅವ್ರನ್ನ ಡಾಕ್ಟ್ರು ಅಂತ ಹೇಳ್ತಾರೆ. ಇಲ್ಲ ಏನು ಮಾಡಬೇಕು? ಅದಕ್ಕೋಸ್ಕರ ಇವೆಲ್ಲ ಚಿಂತನೆಗಳು ಬೇಕು. ಗುರುಳೆ, ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಗೊತ್ತಾ ಗುರುಳೆ, ಯಾರು ಸಮಸ್ಯೆಗೆ ಆ ಕ್ಷಣ ಬೇರೆ ಏನೂ ಮಾತಾಡ್ದಿರ ಇರೋ ಸಮಸ್ಯೆಗೆ ಸರಿಯಾಗಿ ಚಿಕಿತ್ಸೆ ಕೊಟ್ಬಿಟ್ರೆ ಅವ್ರನ್ನ ಜನ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ ಅಯ್ಯೋ ಇವರು ಡಾಕ್ಟರ್ ಅಲ್ಲಪ್ಪ ಅನ್ಕೊಂಡ್ಬಿಡ್ತಾರೆ. ಆ ಕ್ಷಣ ಯಾರು ನಿಜವಾಗ್ಲೂ ಭಯ ಇಡಿಸ್ತಾರೋ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಳ್ತಾರೆ, ಯಪ್ಪ ಡಾಕ್ಟ್ರಪ್ಪ ಅಂತ ಹೇಳ್ತಾರೆ. ಅರ್ಧ ಗಂಟೆ ಹೊರಗಡೆ ಕೂಡಿಸೋದು, 2.5 ಗಂಟೆ ಒಳಗೆ ಕರೆದು ರೆಸ್ಟ್ ಮಾಡೋದು, ಇರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಕಡೆ ಹೋಗಿ ಒಂದು ಕಡೆಯಿಂದ A to Z ಎಲ್ಲ ಟೆಸ್ಟ್ ಮಾಡಿಸಿ ಆ ಮಿಷಿನರಿಗಳಿಗೆ ವರ್ಕ್ ಕೊಟ್ಟರೆ ಆಗ ಇವರು ದುಡ್ಡು ಕಷ್ಟನೋ ಸುಖನೋ ಸಾಲನೋ ಸೋಲು ಮಾಡಿ ಜೋಬಿಯಿಂದ ತೆಗೆದಿಟ್ಟರೆ ಆಗ ಅವರು ಸರ್ಜನ್ನು, ಒಳ್ಳೆ ಡಾಕ್ಟ್ರು, ಒಳ್ಳೆ ಹಾಸ್ಪಿಟಲ್. ಹಿಂದೆ ಡಾಕ್ಟ್ರುಗಳಿದ್ರಮ್ಮ, ಬಹುಶಃ ಹಿಂದೆ ಏನಕ್ಕೆ ನನಗೇನು ವಯಸ್ಸಾಗಿದೆಯಾ, ನಾನು ವಯಸ್ಸಲ್ಲಿ ಚಿಕ್ಕವನೇ. ಆಗೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದು ಊರಲ್ಲಿ ಒಬ್ಬ ಡಾಕ್ಟರ್. ಆ ಡಾಕ್ಟರ್ ಏನಪ್ಪಾ ಅಂದ್ರೆ ಹೋಗಿ ನಮಗೆ ಚಳಿ ಜ್ವರ ನೆಗಡಿ ತಲೆ ಅದು ಇವನಿಲ್ಲ. ಶ್ರೀನಿವಾಸನ್ ಕತೆ ಇಲ್ಲ. ಶ್ರೀನಿವಾಸನ್ಗೆ ಅವ್ರ ಅಮ್ಮ ಕರ್ಕೊಂಡು ಹೋಗೋದ್ರೆ ಕಿವಿ ನೋವು ಅಂದ್ರೆ ಕಿವಿ ಡಾಕ್ಟರ್ ತರನೇ, ಹಲ್ಲು ನೋವಿಗೆ ಹಲ್ ಡಾಕ್ಟರ್ ತರನೇ, ಎಲ್ಲಕ್ಕೂ ಪ್ರತ್ಯೇಕ ಡಾಕ್ಟರ್ಗಳು. ಇವಾಗ 72,000 ನರನಾಡಿಗಳಿಗೆ ದೇಹದಲ್ಲಿರ್ತಕ್ಕಂಥ ಮಾಂಸಖಂಡ ಮೂಳೆಗಳು ಎಲ್ಲ ಸ್ಪೇರ್ಸ್ಗೂ ಸ್ಪೇರ್ ಡಾಕ್ಟರ್ಗಳಿದ್ದಾರೆ ಈಗ. ಆದರೆ ಹಿಂದೆಲ್ಲ ಒಬ್ಬರೇ ಡಾಕ್ಟ್ರು. ಹೌದು. ಇವತ್ತಿಗೂ ಒಬ್ಬ ಪುಣ್ಯಾತ್ಮನ ಹೆಸರು ಹೇಳ್ತೇನೆ ನಾನು ಬನ್ನೇರುಘಟ್ಟ ಗೊಟ್ಟಿಗೆರೆಯಲ್ಲಿ ಇದ್ದಾಗ ಬನ್ನೇರುಘಟ್ಟದಲ್ಲಿ ಸುಬ್ಬಯ್ಯ ಅಂತ ಫೇಮಸ್ ಡಾಕ್ಟರ್ ಅದ. ನಾನು ಬಹುಶಃ ಈ ಹೆಸರು ಹೇಳಿದ ತಕ್ಷಣ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡವ್ರು ಎಲ್ಲರೂ ಸಂತೋಷ ಪಡ್ತಾರೆ. ಸುಬ್ಬಯ್ಯ ಏನಂದರೆ ಒಂದು ಲೈನಲ್ಲಿ ಒಂದು 10 ಥರ ಟ್ಯಾಬ್ಲೆಟ್ ಡಬ್ಬ, ಹೋದರೆ ಒಂದು ಇಂಜೆಕ್ಷನ್, ಇಲ್ಲ ಅಂದರೆ ಒಂದು ಡಬ್ಬಕ್ಕೆ ಹಿಂಗೆ ಕೈ ಹಾಕಿ ಹಿಂಗೆ ಎತ್ಬಿಟ್ಟು ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ಗುಳಿಗೆ ಪೇಪರ್ಗೆ ಹಾಕೋದು. ನೋಡೋ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೋಗು. ತಿರುಗಿ ಅವ್ನು ಬರೋಂಗೇ ಇಲ್ಲ. ಅದು ಕಾಸ್ಟ್ ಎಷ್ಟು? 10 ರೂಪಾಯಿ ಅಥವಾ 5 ರೂಪಾಯಿ. ಯಾಕೆ? ಮಂಡ್ಯದಲ್ಲಿ ಒಬ್ಬ ಡಾಕ್ಟ್ರು ಈಗಲೂ ಸಹಿತ 5 ರೂಪಾಯಿನಲ್ಲೇ ವ್ಯವಹಾರ. ಹೋದ ಪ್ರತಿಯೊಬ್ಬರನ್ನು ಗುಣಪಡಿಸ್ತಾನೆ. ಆ ರೈತರನ್ನ ನೆನೆಸ್ತಾರೆ. ಅಂಥವ್ರು ನಿಜಕ್ಕೂ ವೈದ್ಯರು. ಅಂದರೆ ಯಾವುದೇ ಆದರೂ ಸಮಸ್ಯೆ ಹೊತ್ತು ಬರ್ತಕ್ಕಂಥವ್ರಿಗೆ ಪರಿಹಾರ ಕೊಡಬೇಕು. ಆ ಪರಿಹಾರ ಕೊಟ್ಟು ಅವ್ರನ್ನ ತೃಪ್ತಿಪಡಿಸ್ಬೇಕು. ಆದರೆ ಈ ಮೊನ್ನೆ ಕೋವಿಡ್ ಬಂದಾದ್ಮೇಲಂತೂ ತುಂಬ ನರ್ಸಿಂಗ್ ಹೋಮ್ಗಳಾಯಿತು. ಈಗ ಪುನಃ ಸೆಕೆಂಡ್ ರೌಂಡ್ ವೈಟಿಂಗ್. ಯಾರ್ಯಾರು ಚಿಕ್ಕ ಚಿಕ್ಕ ಕ್ಲಿನಿಕ್ಗಳು ಇಟ್ಕೊಂಡಿದ್ದಾರೆ, ನೆಕ್ಸ್ಟ್ ನರ್ಸಿಂಗ್ ಹೋಮ್ ಮಾಡಲಿಕ್ಕೆ ಯಾವಾಗ ಬರ್ತಪ್ಪ ಇಂತಹ ದೊಡ್ಡ ಮಹಾಮಾರಿ ಕಾಯಿಲೆಗಳು ಬಂದರೆ ಸಾಕು ನಮ್ದೊಂದು ನರ್ಸಿಂಗ್ ಹೋಮ್ ರೆಡಿ ಆಗಿಬಿಡ್ಲಿ ಅಂತ ತುಂಬ ಜನ. ಅನ್ಯತಾ ಭಾವಿಸ್ಬೇಡಿ, ನಾನು ಡಾಕ್ಟ್ರನ್ನ ನಾನು ಛೇಡಿಸ್ತಾ ಇಲ್ಲ, ಡಾಕ್ಟ್ರಿಗೆ ನಾನು ಅಪಮಾನ ಮಾಡ್ತಿಲ್ಲ. ಆದರೆ ವ್ಯವಹಾರಕ್ಕಾಗಿಯೇ ಜೀವನ ಆಗೋಗ್ಬಿಟ್ರೆ, ಎಲ್ಲರೂ ಮಾರಣಾಂತಿಕ ಕಾಯಿಲೆಗಳಿಗೆ ಬಂದುಬಿಟ್ರೆ ಮನುಷ್ಯ ಬದುಕೋದೆಲ್ಲಿಂದ? ಈ ಸೃಷ್ಟಿನಲ್ಲಿ ವಿದ್ಯೆ ಬೇಕು. ಪ್ರತಿಯೊಬ್ಬರ ಮೊದಲು ನಮ್ಮಲ್ಲಿ ಹಿರಿಯರು ಮಾಡ್ತಿರೋ ತಪ್ಪೇನೆಂದರೆ ಎಲ್ಲರೂ ನನ್ನ ಮಗ ಡಾಕ್ಟರ್ ಆಗಬೇಕು, ಮಗಳು ಡಾಕ್ಟರ್ ಆಗಬೇಕು. ಇದು ಪೋಷಕರ ಚಿಂತನೆ. ಪ್ರತಿಯೊಬ್ಬರ ಮನೆಯಲ್ಲೂ ಇದು ತುಂಬ ಕೇಳ್ತಾ ಇದ್ದೀವಿ ನಾವು. ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು, ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು. ನಿಮ್ಮ ಮಗನೋ ಮಗಳನ್ನೋ ಡಾಕ್ಟರ್ ಮಾಡಿ ಸ್ವಲ್ಪ ದಿವಸ ಬೇರೆ ನರ್ಸಿಂಗ್ ಹೋಮಲ್ಲಿ ಟ್ರೈನಿಂಗ್ ತೊಗೊಳಕ್ಕೆ ಬಿಡಿ. ಇನ್ನು ಆಗಷ್ಟೇ ಅವ್ರು ಪಾಸ್ ಮಾಡ್ಕೊಂಡು ಬರ್ತಾರೆ, ಒಂದು ಕ್ಲಿನಿಕ್ ಹಾಕ್ಕೊಳ್ತಾರೆ. ಅವನು ಕ್ಲಿನಿಕ್ ಹೋಗಲ್ಲ, ನನಗೆ ನರ್ಸಿಂಗ್ ಹೋಮ್ ಬೇಕು.
ಇಲ್ಲ ಅಂದರೆ ಡಾಕ್ಟ್ರಿಗೆ ಅಂಥದ್ದೇ ಒಂದು ಹೆಣ್ಣು ಮನೇಲಿ ಒಬ್ಬ ಮಗ ಇದ್ದ ಅಂದರೆ ಇನ್ನೊಬ್ಬ ಡಾಕ್ಟರ್ ಮಗಳು ನೋಡ್ತಾರೆ, ಅವ್ರು ಹುಡುಕ್ತಾರೆ, ಅವ್ರ ಅಪ್ಪ ಅಮ್ಮನ ತಲೆಗೆ ಟ್ಯಾಕ್ಸು. ನನ್ನ ಮಗನಿಗೆ ನರ್ಸಿಂಗ್ ಹೋಮ್ ಕಟ್ಕೊಡ್ತೀರಾ? ಮಗನಿಗೆ ನರ್ಸಿಂಗ್ ಹೋಮ್ ಕಟ್ಕೊಡ್ಬೇಕು, ಇವ್ನು ಡಾಕ್ಟರ್ ಮಾಡಬೇಕು. ಇವ್ನು ಇಂಜೆಕ್ಷನ್ ಎಲ್ಲಿ ಕೊಡ್ತಾನೆ ಅವ್ನಿಗೆ ಇನ್ನೂ ಅರಿವಿಲ್ಲ, ಯಾಕೆಂದ್ರೆ ಸರ್ವಿಸೇ ಆಗಿಲ್ವಲ್ಲಮ್ಮ, ಆಗಷ್ಟೇ ಸರ್ಟಿಫಿಕೇಟ್ ಕೈಯಲ್ಲಿದೆ. ಇಂತಹ ಪರಿಸ್ಥಿತಿಗಳು ಎಷ್ಟಿಲ್ಲ. ನಿರ್ದರ್ಶನ ಹೇಳ್ತಾನೆ, ನಮ್ಮ ತಂದೆಯವ್ರಿಗೆ ಆರೋಗ್ಯ ಸರಿ ಇಲ್ದಿದ್ದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ನಮ್ಮ ತಂದೆಯವರ ಸಮಸ್ಯೆ ಏನು ಎಂಬತಕ್ಕಂಥದ್ದನ್ನು ಅರ್ಥಕೊಳ್ಳೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅಲ್ಲಿ 5 ಜನ 6 ಜನ ಡಾಕ್ಟ್ರುಗಳೆಲ್ಲ ಸುತ್ಕೊಂಡ್ಬಿಟ್ರು. ನಮ್ಮ ತಂದೆಯನ್ನು ಕರ್ಕೊಂಡೋದ ತಕ್ಷಣ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಬ್ರೈನ್ ಹೆಮರೇಜ್, ಸ್ಟ್ರೋಕ್ ಆಯಿತು. ಯಾವಾಗ ಬಿ ಪಿ ಜಾಸ್ತಿ ಆಯಿತು, ಸ್ಟ್ರೋಕ್ ಆಗುವಂಥದ್ದು, ರಕ್ತ ಎಪ್ಪುಗಟ್ಟುವುದು. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತೀನಿ, ಮನುಷ್ಯ ನೆಮ್ಮದಿಯಾಗಿರ್ಬೇಕಾದ್ರೆ ಭಗವಂತ ಕೊಟ್ಟದ್ರಲ್ಲಿ ನೆಮ್ಮದಿಯಾಗಿರ್ಬೇಕು, ಅಥವಾ ದೇವರು ನಮಗೇನು ಕೊಡ್ತಾರೋ ಅದೆಲ್ಲ ಸುಖ ಸಂತೋಷ ಅಂದ್ಕೊಳ್ಬೇಕು. ಯಾವ ಚಿಂತನೆ ತಲೆಗೆ ಹತ್ತುತ್ತೋ ಗೊತ್ತಿಲ್ಲ, ಅತಿಯಾದ ಚಿಂತನೆ ತಲೆಗೆ ಹತ್ತಿಬಿಟ್ರೆ ಮನುಷ್ಯನಿಗೆ ಬ್ರೈನ್ ಹೆಮರೇಜ್ ಆಗುತ್ತೆ, ಅಂದರೆ ರಕ್ತ ಎಪ್ಪುಗಟ್ಟುತ್ತೆ, ಅಲ್ಲಿ ಸ್ಟ್ರೋಕ್ ಆಗುತ್ತೆ. ಇದು ಆಗೋದೇ ಬಿ ಪಿಯಿಂದ. ಆ ಬಿ ಪಿ ವೇರಿಯೇಷನ್ ಆಯಿತು ಅಂದರೆ ಅವರ ಜೀವನ ಹಾಳು. ಇದು ನಾನು ಕಣ್ಣೆದುರಿಗೂ ಪ್ರತ್ಯಕ್ಷವಾಗಿ ಕಂಡಂಥ ದೃಶ್ಯ ಇದು. ಆದರೆ ಅವರು ಹೇಳಿದ್ದೇನಪ್ಪ ಅಂದರೆ ಬಿ ಪಿ ಡೌನ್ ಅಂತ ಇಂಜೆಕ್ಷನ್ ತೊಗೊಳಕ್ಕೆ ರೆಡಿ ಮಾಡಿಬಿಟ್ಟಿದ್ದಾತ. ತಿರುಗಿ ಅವನ್ನ ಬೈದು ಅವ್ರು ಏನು ನಾಮಿನಲ್ ಫೀಸ್ ಇದೆ ಅದು ಕೊಟ್ಟು ನಾನು ಬೇರೆ ಹಾಸ್ಪಿಟ್ಲ್ ಕರ್ಕೊಂಡೋದು. ಆ ಹಾಸ್ಪಿಟ್ಲ್ ಹೆಸರು ಹೇಳಿದ್ರೆ ಮರ್ಯಾದೆ ಪ್ರಶ್ನೆ, ಹೇಳಬಾರ್ದು. ಆದರೆ ನನ್ನ ತಂದೆ ನೋವು ಪಟ್ಟರು. ಆ ಕ್ಷಣ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ನನ್ನ ತಂದೆ ಉಳ್ಕೊಳ್ಳೋದು. ಇಂಥದ್ದು ನನಗಾದಂಥ ಅನ್ಯಾಯ ಸಾಕಷ್ಟು ಜನ ನೋವು ಪಡ್ತಾ ಇದ್ದಾರೆ ಇವತ್ತು. ಅದು ಹಾಗಾಗಬಾರ್ದು. ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ಯೆಯನ್ನು ಪರಿಪೂರ್ತಿಯಾಗಿ ಪರಿಪಕ್ವವಾಗಿ ನಿಮ್ಮಲ್ಲಿದ್ದರೆ ನೀವು ಇನ್ನೊಬ್ಬರನ್ನ ಟ್ರೀಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಆ ವಿದ್ಯೆನೇ ಆಗಷ್ಟೇ ಪ್ರಾರಂಭಿಸಿ ದೊಡ್ಡ ನರ್ಸಿಂಗ್ ಹೋಮ್ ಆಗಬೇಕು ಅಂತ ಅಥವಾ ದೊಡ್ಡ ಸರ್ಜನ್ ಡಾಕ್ಟರ್ ಆಗಬೇಕು ಅಂತ ಮುಂದೆ ಹೋಗುವಂಥದ್ದು ಅಕ್ಷಮ್ಯ ಅಪರಾಧ, ಅದು ತಪ್ಪು. ಇನ್ನೊಬ್ಬರ ಮೇಲೆ ನಮ್ಮ ಗದಾಪ್ರಹಾರ ಮಾಡಬಾರ್ದು. ಸಾಧ್ಯವಾದರೆ ಇನ್ನೊಬ್ಬರ ಒಳಿತಿಗಾಗಿ, ಇನ್ನೊಬ್ಬರ ಜೀವನದ ಉಪಾಯಕ್ಕಾಗಿ, ಇನ್ನೊಬ್ಬರ ಬೆಳಕಿಗಾಗಿ ನೀವು ಬೆಳಕಾಗಿ ನಿಂತ್ಕೊಳ್ಳಿ. ನೀವು ಬೆಳಗ್ತೀರಿ, ಅವ್ರನ್ನೂ ಬೆಳಗಿಸ್ದಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಖುಷಿಗ ರಾಶಿಫಲ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲವನ್ನು ಪ್ರಾರಂಭಿಸೋಣ. ರಾಶಿಫಲವನ್ನು ಕೇಳೋದಕ್ಕೂ ಮುನ್ನ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಮಾತಾಪಿತೃಗಳಿಗೆ ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಪ್ರತಿದಿನ ದಿನಕ್ಕೊಂದ್ಸತಿ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಅದಕ್ಕಿಂತ ಕಳ್ಕೊಳ್ಬೇಕಾದ್ದು ಏನೂ ಇಲ್ಲ. ನೀವು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ತಂದೆ ತಾಯಿ ಪಾದದಲ್ಲಿ ಒಂದು ವೈಬ್ರೇಷನ್ಸ್ ಇರುತ್ತೆ. ಯಾವೊಬ್ಬ ಮಕ್ಕಳಾದರೂ ಸಹಿತ ಇದನ್ನು ಪಾಲನೆ ಮಾಡಲೇಬೇಕು. ಮನೆಯಲ್ಲಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದಲೇ ಈ ಸಂಸ್ಕಾರದ ಪಾಠ ಕಲಿಸಬೇಕು. ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮನ ಕಾಲಕ್ಕೆ ನಮಸ್ಕಾರ ಮಾಡುವಂಥ ಅಪ್ಪ ಅಮ್ಮನ ಕಾಲ ಹೇಳಬೇಕು, ಅಮ್ಮ ಅಪ್ಪನ ಕಾಲಕ್ಕೆ ನಮಸ್ಕಾರ ಮಾಡು ಅಂತ ಹೇಳಬೇಕು. ಈ ಒಂದು ಕ್ರಮವನ್ನು ನಿಮ್ಮ ಮನೆ ಮಕ್ಕಳಿಗೆ ನೀವು ಇದನ್ನು ಹೇಳಿಕೊಟ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಬರೀ ಧರ್ಮ ಉಳಿಸೋ ಕೆಲಸ ಅಲ್ಲ, ಆ ಮಕ್ಕಳ ಯಶಸ್ಸಿಗೊಂದು ದಾರಿದೀಪ ಆಗಬೇಕು. ನಾಳೆ ಅವ್ರ ಕುಟುಂಬಕ್ಕೆ ಇದು ಬೇಕು. ಯಾಕೆಂದರೆ ತಂದೆ ತಾಯಿ ಪಾದಕ್ಕಿನ್ನ, ಅವರ ಪಾದ ದರ್ಶನಕ್ಕಿನ್ನ, ಅವರ ಆಶೀರ್ವಾದಕ್ಕಿನ್ನ ಮತ್ತೊಂದು ದೇವರು ಎಲ್ಲೂ ಇಲ್ಲ ಅಂತಲೇ ನಾನು ಹೇಳುವಂಥದ್ದು. ತಂದೆ ತಾಯಿ ಫಸ್ಟು. ಅವರು ನಿಮಗೆ ಜಗತ್ತಿನ ನೋಡಲಿಕ್ಕೆ ಅವರೇ ಕಾರಣ. ಅವರ ಮನಸ್ಸು ತೃಪ್ತಿಪಡಿಸಿ ಅವರ ಆಶೀರ್ವಾದ ಪಡೆದು ನಂತರ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲ. ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ತಂದೆ ತಾಯಿಯ ಆಶೀರ್ವಾದ. ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡುವ ಕೆಲಸ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮುಗಿಂತದಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪ ಒಳ್ಳೆಯದಲ್ಲ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಉತ್ತರಾಭಿಮುಖವಾಗಿ ನಿಂತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದು 21 ಗರಿಕೆಯನ್ನು ಗಣಪತಿ ಪಾದದ ಮೇಲಿಟ್ಟು ನಮಸ್ಕಾರ ಮಾಡಿ ಒಂದಿಷ್ಟು ಹಳದಿ ಅಂದರೆ ಅರಿಶಿನ ಪುಡಿಯನ್ನು, ಅರಿಶಿನವನ್ನು ನೀರಲ್ಲಿ ಕಲಸಿರ್ತಕ್ಕಂಥ ಅರಿಶಿಣದ ನೀರನ್ನು ಒಂದಿಷ್ಟು ಅಂದರೆ 1-2 ಹರಿಯಷ್ಟು ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ಉತ್ತರಾಭಿಮುಖವಾಗಿ ನಿಂತು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅದಾದ ನಂತರ ತಾವು ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು. ಇಷ್ಟು ಕಾಯಕವನ್ನು ನೀವು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಇವತ್ತಿನ ಫಲಾಫಲಗಳಲ್ಲಿ ಖಂಡಿತ ಹೆಚ್ಚಿನ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆರ್ಥಿಕ ಸಂಕಷ್ಟದಿಂದ ನರಳುತ್ತಿರ್ತಕ್ಕಂಥವ್ರಿಗೆ, ಕಷ್ಟ ಕಾರ್ಪಣ್ಯಗಳನ್ನು ಹೆಗಲ ಮೇಲೆ ಹೊತ್ತಿರ್ತಕ್ಕಂಥವ್ರಿಗೆ, ಯಾವುದೇ ಕೆಲಸ ಆಗಲ್ಲ ಅಂತ ಕಣ್ಣೀರು ಹಾಕುವಂಥವ್ರಿಗೂ ಸಹಿತ ಇವತ್ತು ಸರಿಸುಮಾರು 11 ಗಂಟೆ 15 ನಿಮಿಷದಿಂದ 3:20 ತನಕ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ
ತಾವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಹಳದಿ ಕಲರ್ದು ಒಂದು ವಸ್ತ್ರ ಒಂದು ಕನಿಷ್ಠ ಪಕ್ಷ ಒಂದು ಕರವಸ್ತ್ರವನ್ನು ಅಂದರೆ ಹಳದಿ ಕಲರ್ ಒಂದು ಕರ್ಚೀಫ್ ಆದರೂ ಸಹಿತ ನಿಮ್ಮ ರೈಟ್ ಸೈಡ್ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಫಲಗಳಿದೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಅಥವಾ ಮನೆಯಲ್ಲಿರುವಂಥವರಾದರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಗೆಯಷ್ಟು ಅಕ್ಕಿಯನ್ನು ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳೇ ಆಗುತ್ತೆ. ಹಾಗಂತ ಭಯಪಡಬೇಕಾದ್ದಿಲ್ಲ, ನೀವೆಲ್ಲಿ ಅದು ಹಾಸ್ಪಿಟಲ್ ತನಕ ಹೋಗೋ ಅವಶ್ಯಕತೆಯೂ ಇಲ್ಲ. ಅಂತಹದ್ದು ಮಕ್ಕಳಲ್ಲಿ ಏನಾದರೂ ಕಂಡು ಬಂದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಲೋಟ ನೀರಿಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಮಕ್ಕಳನ್ನು ಪಶ್ಚಿಮಾಭಿಮುಖವಾಗಿ ನಿಲ್ಲಿಸಿ ಆ ಅರಿಶಿಣದ ನೀರಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಮಕ್ಕಳ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆ ಕಾಣುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ವ್ಯವಹಾರಗಳು ಮಾಡುವಾಗ, ಕೊಟ್ಟು ತೆಗೆದುಕೊಳ್ಳುವಾಗ, ಲೇವಾದೇವಿ ಮಾಡುವಾಗ ಅಥವಾ ಯಾವುದೇ ಉದ್ಯೋಗದಲ್ಲಿರ್ತಕ್ಕಂಥವರಾದರೂ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸ್ತಕ್ಕಂಥವರಾದರೂ ಅಥವಾ ಇರ್ತಕ್ಕಂಥ ಕೆಲಸವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿರ್ತಕ್ಕಂಥವರಾದರೂ ನಿಮ್ಮ ಕುಲದೇವರ ಪ್ರಾರ್ಥನೆ ಜೊತೆಗೆ ಸಾಧ್ಯವಾದಷ್ಟು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಮಾರ್ಗದರ್ಶಕರು ಯಾರಿದ್ದಾರೆ ಅವರ ಮಾತಿನಂತೆ ಸ್ವಲ್ಪ ಆಲಿಸ್ತಕ್ಕಂಥದ್ದು. ಪ್ರತಿ ಕಾಲವೂ ಸಹಿತ ನಿಮ್ಮದಲ್ಲ, ಪ್ರತಿ ಕಾಲ ನಿಮಗೆ ಲಾಭವೇ ಅಲ್ಲ, ಅಥವಾ ಪ್ರತಿ ಹಾಕುವ ಹೆಜ್ಜೆಯಲ್ಲೂ ನಿಮ್ಮ ಯಶಸ್ಸಿಗೆ ನೀವೇ ಕಾರಣಕರ್ತರು ಅಲ್ಲ. ಅದಕ್ಕಾಗಿ ಹೇಳುವಂಥವರು, ಹೇಳಿಕೊಡುವಂಥವರು ಅಥವಾ ಯಾರಾದರೂ ಮಾರ್ಗದರ್ಶಕರಿದ್ದರೆ ಅವರ ಮಾತನ್ನು ಇವತ್ತು ಮಿಥುನ ರಾಶಿಯವರು ಆಲಿಸಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಅದಾದ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೇ ಆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತೀರಿ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ಆಫೀಸು ಕಚೇರಿಗಳಲ್ಲಿ ಕೆಲಸ ಆಗ್ತಕ್ಕಂಥದ್ದು ಸಹಿತ ಇವತ್ತು ಸ್ವಲ್ಪ ಮಟ್ಟಿಗೆ ಚಾಲನೆ ಕೊಟ್ಟಂಗಾಗತ್ತೆ. ಯಾವುದೇ ಕೆಲಸ ಇವತ್ತು ಪೂರ್ತಿ ಆಗುತ್ತೆ ಅಂತಲ್ಲ, ಆದರೆ ನಿಂತಿರ್ತಕ್ಕಂತಹ ಕೆಲಸಕ್ಕೂ ಒಂದು ಚಾಲನೆ ಕೊಟ್ಟಂಗಾಗತ್ತೆ ಅಥವಾ ಒಂದಿಷ್ಟು ಪ್ರೋಗ್ರೆಸ್ ನೀವು ನೋಡ್ಬೋದು. ನಿಮ್ಮ ಕಣ್ಣಾರ ಇವತ್ತಿನ ಕೆಲಸಗಳಲ್ಲಿ ಸ್ವಲ್ಪ ಬೆಳಕು ಕಾಣ್ತಿದೆಯಪ್ಪ ಎಂಬತಕ್ಕಂಥ ಮನಸ್ಸು ಖಂಡಿತ ನಿಮಗೆ ಎದುರಾಗುತ್ತೆ. ಅಷ್ಟೇ ಅಲ್ಲದಿರ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಆಫೀಸಲ್ಲಿರ್ತಕ್ಕಂಥ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥ ನಿಮ್ಮ ಜೊತೆಗಾರರು ಅವರಿಂದ ಒಂದಷ್ಟು ಮಾರ್ಗಸೂಚಿ ಇರುತ್ತೆ. ಅದನ್ನು ತಾವು ಇವತ್ತಿನ ಸಹ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ. ಇದರಿಂದ ಒಳ್ಳೆಯ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ನೀವು ಹೊರಡುವಂತಹ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ನಾಗನ ಕ್ಷೇತ್ರ ಇದ್ದರೆ ಅಥವಾ ನಾಗರ ಕಲ್ಲಿದ್ದರೆ ಒಮ್ಮೆ ಆ ದೇವರನ್ನ ದರ್ಶನ ಮಾಡಿಕೊಂಡು ನಂತರ ಮುಂದೆ ನಡೀತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಭಾಳಷ್ಟು ಒಳಿತು. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸಿಂಹಲಗ್ನದಲ್ಲಿರ್ತಕ್ಕಂಥವರು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಸ್ಥಾನಮಾನವನ್ನು ಗೆಲ್ತೀರಿ. ಒಂದು ಸಭೆ ಸಮಾರಂಭಗಳಿಗೆ ಹೊರಡ್ತೀರಿ. ಎಲ್ಲಿ ಹೋದರೂ ಸಹಿತ 4-6 ಜನ ನಿಮ್ಮನ್ನು ನೋಡುವಂಥದ್ದು, ನಿಮ್ಮನ್ನು ಮಾತಾಡುವಂಥದ್ದು, ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸುವಂಥದ್ದು. ಅಷ್ಟೇ ಅಲ್ಲದಿರ ನೀವು ಹಾಕುವ ಹೆಜ್ಜೆನಲ್ಲಿ ನಿಮಗೆ ನಿಮ್ಮ ಆತ್ಮತೃಪ್ತಿ ಸಿಗ್ತಕ್ಕಂಥದ್ದು. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದ್ದು ತನಗೆ ತಾನು ಮಾಡುವ ಕೆಲಸ ತನ್ನ ಮನಸ್ಸು ಒಪ್ಪಬೇಕು. ಸಭೆಯನ್ನು, ಸಮಾಜವನ್ನು ಮೆಚ್ಚಿಸಿ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಜನನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲೇ ಆಗಲ್ಲ ಅಂದಮೇಲೆ ನಮ್ಮ ಮನಸ್ಸನ್ನು ನಾವು ಮೆಚ್ಚಿಸ್ಕೊಳ್ಬೇಕು. ನಾನು ಮಾಡ್ತಿರ್ತಕ್ಕಂಥ ಕೆಲಸ ಕರೆಕ್ಟಾಗಿದೆ, ಈ ಕೆಲಸ ಅದ್ಭುತವಾಗಿದೆ, ಅದು ನಿನ್ನ ಮನಸ್ಸಲ್ಲಿ ನಿನಗೆ ಶಬಾಷ್ಗಿರಿ ಕೊಟ್ಟರೆ ಸಾಕು. ಹಾಗಾಗಿ ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇಂತಹ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಮಧ್ಯಾಹ್ನ 2 ಗಂಟೆ 12 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ ಬಹಳ ಒಳ್ಳೆಯ ಕಾಲ ಇದೆ. ಈ ಸಮಯದಲ್ಲಿ ತಮ್ಮ ಮನಸಾ ಇಚ್ಛೆ ತಾವೇನಂದುಕೊಂಡ್ರೂ ಆ ಕೆಲಸವನ್ನು ಸಿದ್ಧಪಡಿಸ್ಕೊಳ್ತೀರಿ. ಪುನಃ ಸಂಜೆ ಅಂದರೆ ಸರಿಸುಮಾರು 5 ಗಂಟೆ 12 ನಿಮಿಷದಿಂದ 6:22 ನಿಮಿಷದವರೆಗೂ ಈ ಸಮಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಾಗಿರಿ. ಈ ಸಮಯದಲ್ಲಿ ಎಚ್ಚರಿಕೆಯಾಗಿದ್ದು ನಿಮ್ಮ ಕೆಲಸಗಳನ್ನು ಮತ್ತಷ್ಟು ಬೆಳಕಿನೆಡೆ ತೆಗೆದುಕೊಂಡು ಹೋಗ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ ಬಿಟ್ಟರೆ ಕೆಲಸ ಕಾರ್ಯಗಳು ಇವತ್ತಿನ ಸಹ ಮಟ್ಟಿಗೆ ಬೆಳಕಿದೆ. ಹಾಗಾಗಿ ಯಾರು ಏನಂತಾರೆ ಅಂತಕ್ಕಂಥದ್ದು ನಿಮಗೆ ಬೇಡ. ನೀವು ಮಾಡೋ ಕೆಲಸ ಲೋಪ ಇಲ್ಲದಂಥ ರೀತಿ ಮಾಡಿ. ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಆ ಶನೇಶ್ಚರ ಮಂತ್ರವನ್ನು ಪಠನೆ ಮಾಡಿ. ಯಾಕೆಂದರೆ ಮನೆಯಿಂದ ಆಚೆ ಹೊರಡುವಾಗಲೇ ಒಂದಿಷ್ಟು ಅಡ್ಡಿ ಆತಂಕಗಳು,
ಕೆಲಸ ಆಗುತ್ತೋ ಇಲ್ವೋ, ಸ್ಥಾನಮಾನ ಸಿಗುತ್ತೋ ಇಲ್ವೋ, ಅಥವಾ ನಾವು ಅಂದುಕೊಂಡಷ್ಟು ಪೂರ್ತಿ ಕೆಲಸ ನಮಗೆ ಆಗುತ್ತೋ ಇಲ್ವೋ, ಅಥವಾ ಇವತ್ತು ನನಗೆ ಅಭಿವೃದ್ಧಿ ಇದೆಯೋ ಇಲ್ವೋ, ಬರೀ ಕನ್ಫ್ಯೂಷನ್ಸ್, ಆಗುತ್ತೋ ಇಲ್ವೋ, ಬರೀ ಆ ಸಂದೇಹ ಸಂಶಯ ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಅದಾಗಬಾರ್ದು ಅಂದರೆ ಶನೈಶ್ಚರ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ, ಜೊತೆಗೆ ನೀವು ಹಿರಿಯರಿಗೆ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಹಣ್ಣು ಹಂಪಲ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ತುಲಾರಾಶಿಯಿಂದ ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ, ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರ್ಥಿಕ ಸಂಕಷ್ಟಗಳಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಪ್ರತಿನಿತ್ಯ ಹಣಕಾಸಿನ ಬಗ್ಗೆ ಭಾಳಷ್ಟು ಚಿಂತನೆ ಇರುತ್ತೆ. ಯಾವ ಕೆಲಸದಲ್ಲೂ ಪರಿಪೂರ್ತಿ ಆಗ್ತಿಲ್ವಲ್ಲ, ಪರಿಪಕ್ವವಾಗಿ ಕೆಲಸ ಮಾಡಲಿಕ್ಕೆ ಆಗ್ತಿಲ್ವಲ್ಲ ಎಂಬತಕ್ಕಂಥ ಚಿಂತನೆಯಲ್ಲಿ ಆ ಪ್ರಕಾರ ನರಳುತ್ತಿರ್ತಕ್ಕಂಥವ್ರಿಗೆ ಒಂದಷ್ಟು ಬೆಳಕಿದೆ. ಅಷ್ಟೇ ಅಲ್ಲದಿರ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಕಾಯಕವನ್ನು ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಪೋಷಕರಿಗೆ ಅಥವಾ ಹಿರಿಯರಿಗೆ ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಯಾರೊಬ್ಬರು ಹಿರಿಯರಿದ್ದಾರೆ ಅವರ ಮನಸ್ಸು ಒಪ್ಪುವಂಥ ರೀತಿ ಏನಾದ್ರು ಒಂಚೂರು ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು ಅಥವಾ ಏನಾದ್ರು ಒಂದು ಸಿಹಿ ಪದಾರ್ಥವನ್ನು ಕೊಡ್ತಕ್ಕಂಥದ್ದು, ಏನೂ ಮಾಡಲಿಕ್ಕಾಗಲಿಲ್ಲ ಅಂದರೂ ಒಂದೆರಡು ಚಿಟಿಕೆಯಷ್ಟು ಸಕ್ಕರೆನೋ ಬೆಲ್ಲದ ಪುಡಿಯನ್ನು ತೆಗೆದುಕೊಂಡು ಇರುವೆಗಳಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ, ಎಲ್ಲಿ ಇರುವೆಗಳಿದೆಯೋ, ಇರುವೆ ಅಂತಾರೆ, ಚೀಮೆ ಅಂತಾರೆ, ಆ ಇರುವೆಗಳಿರ್ತಕ್ಕಂಥ ಸ್ಥಳಗಳಲ್ಲಿ ಒಂದೆರಡು ಚಿಟಿಕೆಯಷ್ಟು ಸಕ್ಕರೆನೋ ಬೆಲ್ಲನೋ ಹಾಕಿ ನಂತರ ನೀವು ನಡೆಯೋದ್ರಿಂದ ಖಂಡಿತ ತುಲಾರಾಶಿಯವರು ಸಾಕಷ್ಟು ಬೆಳಕನ್ನು ಕಾಣ್ತೀರಿ. ಆದರೆ ತುಲಾರಾಶಿಯವರಿಗೆ ಇವತ್ತು 4 ರಿಂದ 6 ಗಂಟೆ ತನಕ, ಸಂಧ್ಯಾಕಾಲದ 4 ರಿಂದ 6 ವೆಹಿಕಲ್ ಡ್ರೈವಿಂಗ್ ಟೈಮ್ನಲ್ಲಿ ಅಥವಾ ಡ್ರೈವ್ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಎಷ್ಟೇ ಗಮನ ಕೊಟ್ಟರೂ ಏನಾದರೂ ಒಂದು ಸಣ್ಣ ಪುಟ್ಟ ಅಚಾತುರ್ಯಗಳಾಗುತ್ತೆ. ಬಹಳ ಜೋಪಾನ, ಎಚ್ಚರಿಕೆ ಇರಲಿ. ಇವತ್ತು ಮಾಡೋ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಅಂತಲ್ಲ, ಆದರೆ ಎಚ್ಚರಿಕೆ, ಸಕ್ಸಸ್ಗಿನ್ನ ನಾನು ಅಚಾತುರ್ಯ ಮಾಡ್ಕೊಳ್ಬಾರ್ದು, ಅಸಮಾಧಾನ ತಂದುಕೊಳ್ಬಾರ್ದು. ಅದರ ಬಗ್ಗೆ ನಿಮ್ಮ ಚಿಂತನೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಹಣಕಾಸಿನ ಬಗ್ಗೆ, ವ್ಯಾಪಾರ ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ, ಮಾಡುವಂಥ ಕೆಲಸದಲ್ಲಿ ಒಂದು ಸ್ಥಾನಮಾನ, ಜೊತೆಗೆ 4-6 ಜನಗಳಿಂದ ಒಂದು ಮನ್ನಣೆ ಸಿಗ್ತಕ್ಕಂಥದ್ದು, ಒಳ್ಳೆ ಫಲಗಳು ಸಿಗ್ತಕ್ಕಂಥದ್ದು, ಮಾಡುವ ಕೆಲಸದಲ್ಲಿ ಮತ್ತಷ್ಟು ಬಲ ಸಿಗ್ತಕ್ಕಂಥದ್ದು. ಏನೇ ಆದರೂ ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಬರೆದಷ್ಟು, ಭಗವಂತ ಕೊಟ್ಟಷ್ಟು. ಆ ಭಗವಂತನ ಒಂದು ಕೃಪಾಕಟಾಕ್ಷಕ್ಕೆ ಇವತ್ತು ತಾವು ಪಾತ್ರರಾಗಿದ್ದೀರಿ. ಇವತ್ತು ನೀವು ನಮ್ರತೆಯಿಂದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಾದರೂ ಒಂದು ತಿಂಡಿ ತಿನಿಸನ್ನು ಕೊಟ್ಟು ಅವರ ಆಶೀರ್ವಾದ ಪಡೆಯಿರಿ. ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಬರೀ ಹಣೆಯಲ್ಲಿಲ್ದಿರ ಒಂದಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಇಟ್ಕೊಳ್ಳೋಂಥದ್ದು, ದೇವತಾ ದರ್ಶನ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದ ಬಲವನ್ನು, ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರದ ಬಗ್ಗೆ, ಕಾಗದ ಪತ್ರಗಳಿಗೆ ಸಹಿ ಹಾಕೋದ್ರ ಬಗ್ಗೆ, ಯಾವುದೋ ಒಂದು ಅಗ್ರಿಮೆಂಟ್ ಒಪ್ಕೊಳ್ಳೋದ್ರ ಬಗ್ಗೆ ಅಥವಾ ಅಗ್ರಿಮೆಂಟ್ಗೆ ಸೈನ್ ಹಾಕೋದ್ರ ಬಗ್ಗೆ ಎಲ್ಲದರ ಬಗ್ಗೆಯೂ ಒಂದಲ್ಲ 2 ಬಾರಿ ಆಲೋಚನೆ ಮಾಡಿ. ಇವತ್ತು ನಿಮ್ಮ ಆಲೋಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ತಲೆ ಮೇಲೆ ಟ್ಯಾಕ್ಸ್ ಬೀಳೋದು, ತಲೆ ಮೇಲೆ ನೋವು ತಂದುಕೊಳ್ಳೋಂಥದ್ದು, ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ಕೈಕಟ್ಟಿ ನಿಲ್ಲತಕ್ಕಂಥದ್ದು, ಇನ್ನೊಬ್ಬರ ಗರ್ಜನೆ, ಇನ್ನೊಬ್ಬರ ದೌರ್ಜನ್ಯಕ್ಕೆ ನೀವು ಒಳಗಾಗುವಂಥ ಪರಿಸ್ಥಿತಿ ಸಾಕಷ್ಟು ಇದೆ. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ 12 ಗಂಟೆವರೆಗೂ ಇದೇ ಪ್ರಕಾರ ಸಮಸ್ಯೆ ಇದೆ. ಇವತ್ತು ಸಾಧ್ಯವಾದಷ್ಟು ಜವಾಬ್ದಾರಿಯುತವಾಗಿರಬೇಕು. ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಯಾರೊಬ್ಬರು ಕಾಯ್ದಿದ್ದರೂ ಕುಲದೇವರು ಖಂಡಿತ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ನೋಡಿ, ನಾವು ಸುಮಾರು ಜನ ಮಾಡೋ ತಪ್ಪೇನೆಂದರೆ, ಇವತ್ತಿನ ದಿವಸ ಯಾವುದೋ ಕ್ಷೇತ್ರಕ್ಕೆ ಹೊರಡ್ವಿ, ಆ ಕ್ಷೇತ್ರಕ್ಕೆ ಹೋದ್ಮೇಲೆ ನಮ್ಮ ಅದೃಷ್ಟ ಬದಲಾಯಿತು ಅಂತ ನಾವು ಅಂದ್ಕೊಳ್ತೀವಿ. ಅದಲ್ಲ. ನೀವು ಕ್ಷೇತ್ರಕ್ಕೆ ಹೋಗೋದ್ರಿಂದ ನಿಮ್ಮ ಅದೃಷ್ಟ ಬದಲಾಗಲ್ಲ. ನಿಮ್ಮ ಜನ್ಮದಾರಭ್ಯ, ನಿಮ್ಮ ಹುಟ್ಟಿನಿಂದ ನಿಮ್ಮ ಕಡೆಯ ದಿನದವರೆಗೂ ನಿಮ್ಮನ್ನು ಸಲಹಿ ಸಾಕಿ ನಿಮ್ಮನ್ನು ಸಂರಕ್ಷಣೆ ಮಾಡ್ತಾ ನಿಮಗೊಂದು ಬಲವನ್ನು ತುಂಬುವಂಥದ್ದು ನಿಮ್ಮ ಕುಲದೇವರು, ನಿಮ್ಮ ಮನೆದೇವರು. ನಿಮ್ಮ ಮನೆದೇವರೇ ಮೊದಲು. ಮನೆದೇವರ ಅನುಗ್ರಹವನ್ನು ಪಡೀಲಿಕ್ಕೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ಮನೆದೇವರ ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ತುಂಬ ದಿನಗಳಿಂದ ನೋವುಪಟ್ಟು ಯಾವುದೇ ಕೆಲಸ ಆಗ್ತಿಲ್ಲ ಅಂಥೇಳಿ, ಯಾವ ಕೆಲಸಕ್ಕೆ ಹೋದರೂ ಸಹಿತ ಏನೋ ಅವಮಾನ ಆಗ್ತಿದೆ ಅಂತೇಳಿ ಇಷ್ಟೆಲ್ಲ ಸಮಸ್ಯೆ ಹೊತ್ತಿರ್ತಕ್ಕಂಥ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಸಿಗುವಂಥ ದಿನ. ಅದಕ್ಕಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರ ಮಂತ್ರವನ್ನು ತಾವು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಚಂದ್ರ ಯೋಗ ಚೆನ್ನಾಗಿರೋದ್ರಿಂದ ಇವತ್ತು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಭಗವಂತ ನಿಮ್ಮ ಕೋರಿಕೆಗಳನ್ನು ಈಡೇರಿಸುವಂಥ ಕಾಲ. ಅದಕ್ಕಾಗಿ ತಾವು ಮಾಡಬೇಕಾದ್ದು ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ವಿಷ್ಣು ಆಲಯಕ್ಕೆ ಹೋಗಿ ವಿಷ್ಣು ದರ್ಶನ ಮಾಡಿ ವಿಷ್ಣುವಿನ ಪ್ರಸಾದವನ್ನು ಸ್ವೀಕರಿಸಿ, ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ, ಚೆನ್ನಾಗಿರ್ತಕ್ಕಂಥ ಶ್ರೀಗಂಧವನ್ನು ಗಂಧ ತೆಗೆದು ಆ ಗಂಧವನ್ನು ಭಗವಂತನಿಗೆ ಸ್ವಲ್ಪ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಆ ಶ್ರೀಗಂಧವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಶನೇಶ್ವರನ ಅನುಗ್ರಹವು, ಮಹಾವಿಷ್ಣುವಿನ ಅನುಗ್ರಹವು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಇವತ್ತು ಸಾಧ್ಯವಾದರೆ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಬರಿಗಾಲಿನಿಂದ, ಅಂದರೆ ಪಾದಿಕೆಗಳು ಚಪ್ಪಲಿಗಳನ್ನು ಹಾಕ್ಕೊಳ್ದಿರ ಬರಿಗಾಲಲ್ಲಿ ಒಂದಷ್ಟು ದೂರ ಹಸಿರು ಇರ್ತಕ್ಕಂಥ ಹಸಿರು ಪ್ರದೇಶದಲ್ಲಿ, ಹಸಿರು ಹುಲ್ಲು ಪ್ರದೇಶದಲ್ಲಿ ಒಂದು 10 ಹೆಜ್ಜೆ ನಡೆಯೋದ್ರಿಂದ ಆರೋಗ್ಯ ಮತ್ತು ಮನಸ್ಸಿಗೆ ಶಾಂತಿ, ಜೊತೆಗೆ ಆಗಬೇಕಾಗಿರ್ತಕ್ಕಂಥ ಮುಂದಿನ ಮಂಗಳ ಕಾರ್ಯಗಳಿಗೆ ಇವತ್ತು ನಾಂದಿ ಹಾಡ್ದಂಗಾಗತ್ತೆ. ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಆದರೆ ಶುಗರ್ ಇರ್ತಕ್ಕಂಥವ್ರು, ಸಮಸ್ಯೆಗಳಿರ್ತಕ್ಕಂಥವ್ರು, ರೋಗ ರುಜಿನಗಳು ಬಾಧಿಸ್ತಾ ಇರ್ತಕ್ಕಂಥವ್ರು, ಬರಿಗಾಲಲ್ಲಿ ನಡೀತೀರಿ ಅಂತ ಎಲ್ಲೋ ಒಂದು ಕಡೆ ಗಾಜಪ್ಪೋ ಮುಳ್ಳೋ ಅಂತಿಂಥ ಕಡೆ ನಡೆದು ಅದನ್ನು ನೋವು ತಂದ್ಕೊಳ್ಬಾರ್ದು. ಸ್ವಚ್ಛಂದವಾದ ಸ್ಥಳ, ಚೆನ್ನಾಗಿರ್ತಕ್ಕಂಥ ಹಚ್ಚ ಹಸಿರಿರ್ತಕ್ಕಂಥ ಸ್ಥಳ, ಅಂಥ ಕಡೆ 2 ಹೆಜ್ಜೆ ಹಾಕಿ ಅಲ್ಲೊಂದು ಪ್ರಾರ್ಥನೆ ಮಾಡಿ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಹೆಚ್ಚಿನ ವ್ಯಾಪಾರ ವ್ಯವಹಾರಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿರ್ತೀರಿ. ನಿಮ್ಮಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಂಡು ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು, ಒಂದು ಗೌರವವನ್ನು, ಒಂದು ಹೆಚ್ಚಿನ ಫಲಾಫಲಗಳನ್ನು, ಒಂದು ಜನಾಕರ್ಷಣೆಯನ್ನು, ಇದೆಲ್ಲವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಈ ಶುಭ ದಿನ ಇರೋದರಿಂದ ತಮ್ಮ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ಮನೆಯಿಂದ ಆಚೆಗೆ ಹೊರಡುವಾಗ ಒಂದು ಏಲಕ್ಕಿಯನ್ನು ನೀರಿಗೆ ಹಾಕಿ, ಆ ನೀರಿಗೆ ಹಾಕಿರ್ತಕ್ಕಂಥ ಏಲಕ್ಕಿಯನ್ನು ಜೋಪಾನವಾಗಿ ಎಲ್ಲಾದರೂ ಒಂದು ಕಡೆ ಇಡಿ. ನಿಮ್ಮ ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಂಡು ಸಂಜೆ ಬಂದಾಗ, ಸಂಜೆ ಮನೆಗೆ ಬಂದಾದ ನಂತರ ಆ ಏಲಕ್ಕಿ ನೀರನ್ನ ಕಣ್ತುಂಬ ನೋಡುವಂಥದ್ದು, ಅದನ್ನು ದೃಷ್ಟಿ ತೆಗೆದು ಹಸಿರು ಗಿಡದಲ್ಲಿ ಹಾಕುವಂಥದ್ದು. ಈ ಕಾಯಕವನ್ನು ಮಾಡಿದ್ರೆ ಆ ಏಲಕ್ಕಿಯಿಂದ ಹೊರತುಂಬುವಂತಹ ಆ ಸುವಾಸನೆ, ಅದರ ಒಂದು ಸೌಗಂಧ, ಅದರ ಒಂದು ಪರಿಮಳ, ಅದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಫಲವನ್ನು ಕೊಡುತ್ತೆ. ಇದೆಲ್ಲ ಸಣ್ಣ ಪುಟ್ಟ ಪರಿಹಾರಗಳೇ, ಚಿಟುಕುಗಳು ಸಣ್ಣವು, ಆದರೆ ಇದರಿಂದ ಲಾಭ ಜಾಸ್ತಿ. ಇದನ್ನು ಮಾಡಿ ಇದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ದೇವನಹಳ್ಳಿ ತಾಲೂಕು ವಿಜಯಪುರದಿಂದ ಗೀತಾ ಕನ್ವೆನ್ಷನ್ ಹಾಲ್ನಿಂದ BVK ಕೃಷ್ಣಪ್ಪ ಅವರು, ರಾಮಾಂಜನಪ್ಪ ಅವರು, ನವರತ್ನ ಆಗ್ರಹಾರದಿಂದ ಮತ್ತು ಅವರ ತಂಡ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. BVK ಗ್ರೂಪ್ಸ್ ಅವರು, ನಾನೇ ಹೇಳ್ತಾ ಇದ್ದೇನೆ, BVK ಗ್ರೂಪ್ಸ್ಗೆ ಅವ್ರದ್ದೇ ಆದಂಥ ಒಂದಷ್ಟು ಹೆಚ್ಚಿನ ಫಲಾಫಲಗಳಿದೆ. ವ್ಯಕ್ತಿ ತನ್ನ ದುಡಿಮೆಯನ್ನು, ತನ್ನ ಜೀವನವನ್ನು, ತನ್ನ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳನ್ನು ಅಥವಾ ನನ್ನ ಕೈ ಕೆಳಗಿರ್ತಕ್ಕಂಥವ್ರನ್ನು ಸಹಿತ ನನ್ನಂಗೆ ನಾನು ಕಾಣಬೇಕು ಎಂಬತಕ್ಕಂಥ ಗುಣ ಬಹಳ ಅಪರೂಪವಾದಂತಹ ವ್ಯಕ್ತಿ ನಮ್ಮ BVK ಅವರು. ಯಾಕೆಂದರೆ ಆ ಕೃಷ್ಣಪ್ಪನೇ ಅಲ್ವಾ? ಯಾಕೆಂದರೆ ಈ ಕೃಷ್ಣಪ್ಪ ಅವರು, ಅವರ ಸೇವೆನೇ ಆ ತರಹ ಇದೆ. ಸದಾಕಾಲ ನಿರಂತರವಾಗಿ ಯಾವುದೇ ಒಂದು ಹಬ್ಬ ಹರಿದಿನ, ಜಾತ್ರೆ, ಜನ್ಮೋತ್ಸವ, ಆ ಭಾಗದಲ್ಲಿ ದೇವಾಲಯ, ಯಾವುದೇ ದೇವಾಲಯಗಳಲ್ಲಿ ಫಂಕ್ಷನ್ ಅಂದರೆ ನನ್ನ ಕಡೆಯಿಂದ ಒಂದಷ್ಟು ಪ್ರಸಾದ ಇರಲಿ, ಒಂದಷ್ಟು ಜನಕ್ಕೆ ಅನ್ನದಾನ ಆಗಲಿ ಅಂತಕ್ಕಂತಹ ಗುಣ ನಮ್ಮ ಕೃಷ್ಣಪ್ಪ ಅವರು. ಹಾಗೆ ಯಾವತ್ತೂ ಧರ್ಮ ಕಾರ್ಯದಲ್ಲಿ ಧರ್ಮವಾಗಿ ಹಾಕುವಂಥ ಹೆಜ್ಜೆ, ಧರ್ಮದ ಬಗ್ಗೆ ನಡೆಯುವಂಥವರಿಗೆ ಭಗವಂತ ಒಂದಲ್ಲ ಒಂದು ಕಾಲದಲ್ಲಿ ಒಂದು ಸ್ಟೇಜನ್ನು, ಒಂದು ಸ್ಥಾನಮಾನವನ್ನು ಕರುಣಿಸ್ತಾನೆ. ಆ ನಿಟ್ಟಿನಲ್ಲಿ ಇವರ ಸೇವೆ ಮೆಚ್ಚುವಂಥದ್ದು. ಅದಕ್ಕೆ ನಾವು ಸಾಕಷ್ಟು ಬಾರಿ ಹೇಳ್ತಿರ್ತೀವಿ, ನಾವು ಹೇಳುವಂಥ ಮಾತು ಬರೀ ನಾನು ಹೇಳೋದಲ್ಲ, ನನಗೆ ಹಿರಿಯರು ಹೇಳ್ಕೊಟ್ಟು ಮಾತಿದು. ಯಾವುದಕ್ಕೂ ನಾವು ರೋಧಿಸಬಾರ್ದು, ಯಾವುದೂ ಇಲ್ಲ ಅಂದ್ಕೊಳ್ಬಾರ್ದು, ಅಥವಾ ನಮಗೇನೋ ತೊಂದರೆ ಅಂತ ನಾವು ಚಿಂತನೆ ಮಾಡಬಾರ್ದು. ಭಗವಂತ ಆ ಕಾಲಕ್ಕೆ ಏನು ಕೊಡ್ತಾನೋ ಅದೆಲ್ಲವನ್ನೂ ಕೊಡ್ತಾನೆ. ಆ ಕೊಡುವ ತನಕ ನಾವು ಕಾಯಬೇಕಷ್ಟೇ. ಆ ಕಾದರೆ ಎಲ್ಲವೂ ಕೊಟ್ಟೇ ಕೊಡ್ತಾನೆ. ಹಾಗೆ ಕೃಷ್ಣಪ್ಪ ಅವರು ಅಂದಿನ ಕಾಲದ ಆ ಹೆಜ್ಜೆ, ಅವರು ಆ ಕಷ್ಟಕಾಲ, ಬಡತನ ಅದೆಲ್ಲ ನೋಡಿ ಇವತ್ತು ದೇವರವ್ರಿಗೊಂದು ಸ್ಥಾನಮಾನ ಕೊಟ್ಟು ಇವತ್ತು ಹೆಚ್ಚಿನ ಫಲಗಳನ್ನು ಕೊಟ್ಟಿದ್ದಾರೆ. ಇನ್ನು ರಾಮಾಂಜನಪ್ಪ ಅವ್ರ ಬಗ್ಗೆ ಹೇಳೋದಾದರೆ, ನಮ್ಮ ಆಶ್ರಮದಲ್ಲಿ ಏನೇ ಕಾಯಕ ಆದರೂ, ನಮ್ಮ ನವರತ್ನಾಗ್ರಹಾರದಲ್ಲಿ ಯಾವುದೇ ಕಾಯಕ, ಯಾವುದೇ ಕಾರ್ಯಕ್ರಮ ಆದರೂ ನಾನು ನಿಮ್ಮ ಜೊತೆಲಿ ಇದ್ದೀನಿ ಗುರುಗಳೇ ಅಂತ ಆ ಪ್ರಾರಂಭ ದಿನ ಶನೈಶ್ಚರ ಮಹಾಯಾಗ ಮಾಡಬೇಕಾದ್ರೆ ಇವ್ರದ್ದು ಬುಲ್ಡೋಸರ್ಗಳಿಂದ ಮೊದಲುಕೊಂಡು JCBಗಳ ತನಕ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಕಳಿಸಿರೋದೆ. ಹಾಗೆ ಅಂತಹ ಸೇವೆ ಮತ್ತು ಯಾವ ಮಧ್ಯರಾತ್ರಿ ಇಂಥದ್ದೊಂದು ಕಾರ್ಯಕ್ರಮ ಆಗಬೇಕು ಅಂತ ನಮ್ಮ ತೀರ್ಮಾನ, ನಮ್ಮ ಚಿಂತನೆ ಬಂದರೆ ಹಿಂದೆಲೇ ನಾವಿದ್ದೀವಿ, ಅದು ಮಾಡೋಣ, ಚೆನ್ನಾಗಿ ಕಾರ್ಯಕ್ರಮ ಮಾಡೋಣ ಅನ್ನೋಂಥ ಒಂದು ಗುಣ ನಮ್ಮ ರಾಮಾಂಜನಪ್ಪ ಅವರು. ಕೃಷ್ಣಪ್ಪ ಅವರು ಏನೋ ದೊಡ್ಡ ಕಾರ್ಯಕ್ರಮದ ಬಗ್ಗೆ ಇನ್ವಿಟೇಷನ್ ತೊಗೊಂಬಂದಿದ್ದಾರೆ. ಕೊಡಿ, ಫಸ್ಟ್ ಶಾಲು ಕೊಟ್ಬಿಡಿ. ಭಗವತಿ ಶ್ರೀರಾಜರಾಜೇಶ್ವರಿ
ನೀವು ನಮ್ಮನ್ನು ಗುರುತಿಸಿ ಗೌರವಿಸ್ತೀರಿ, ಸನ್ಮಾನ ಮಾಡ್ತೀರಿ. ನಾನೇ ನಿಮ್ಮನ್ನು ಗುರುತಿಸಿ ಒಂದು ಸನ್ಮಾನ ಮಾಡಬೇಕು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಂತಹ ಸಾಧಕರಿಗೆ ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ನಾವು ತಿಂಗಳಿಗೆ ಒಂದು ದಿವಸ ಹಾಕ್ಕೊಳ್ಬೇಕು ಅಂತ ನನಗೆ ಅನಿಸುತ್ತೆ. ಶ್ರೀನಿವಾಸ ಗೋವಿಂದ ಇಲ್ಲಿ ಎಲ್ಲ ಆನಂದ್ ಗುರುಜಿಗೆ ಯಾಕೆ ಆಗಲ್ಲ, ಶ್ರೀನಿವಾಸಗೂ ಹಾಕ್ಬೇಕಲ್ಲ. ಇದು ಶ್ರೀನಿವಾಸನ್ ಇಟ್ಕೊಳ್ಳಿ ಒಂದು ಸ್ವಲ್ಪ. ಓಹೋ, ಗೀತಾ ಕನ್ವೆನ್ಷನ್ ಹಾಲ್ ಹೊಸದಾಗಿ ನೂತನವಾಗಿ ಉದ್ಘಾಟನೆಗೊಳ್ತಿರ್ತಕ್ಕಂಥ ಗೀತಾ ಕನ್ವೆನ್ಷನ್ ಹಾಲು ನನ್ನ ಆತ್ಮೀಯರಾದಂಥ ಕೃಷ್ಣಪ್ಪರವರು ಭಾಳ ಅದ್ಭುತವಾಗಿ ಒಳ್ಳೆಯ ಮನಸ್ಸಿನಿಂದ ತುಂಬ ದಿನಗಳ ಕನಸು ಹಿಡಿದು ಈ ಕನಸು ನನಸಾಗುವಂತಹ ಕಾಲ. ಒಳ್ಳೆಯದಾಗಲಿ. ಈ ಶುಭ ಸಂದರ್ಭದಲ್ಲಿ ಏನೇನೆಲ್ಲ ಮಾಡ್ತಿದ್ದೀರಿ? ಇದು ನೀವು ಮಾತಾಡ್ತೀರಲ್ವ? ಮಾತಾಡಿ, ತಗೊಳ್ಳಿ. ಆನಾಗಿದೆ. ನಿಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಿ. ಕೊಡಿಲಿ. ಯಾರು ಮಾತಾಡ್ತೀರಿ? ಇಲ್ಲ, ಶ್ರೀನಿವಾಸ್ ಅವ್ರು ಮಾತಾಡ್ತಾನೆ ಇರ್ತಾರೆ, ನಾನೇ ಮಾತಾಡ್ತೇನೆ. ಗೀತಾ ಕನ್ವೆನ್ಷನ್ ಹಾಲ್ ಇದರ ಉದ್ಘಾಟನಾ ಸಮಾರಂಭ ಧನಲಕ್ಷ್ಮಮ್ಮ ಮತ್ತು ಕೃಷ್ಣಪ್ಪರವರು, ಅವರು ಸಹೋದರರು ಎಲ್ಲರೂ ಸೇರಿ ಆ ಗ್ರೂಪಲ್ಲಿರ್ತಕ್ಕಂಥವರು ಒಂದು ಕನ್ವೆನ್ಷನ್ ಹಾಲ್ ಮಾಡಿದ್ದಾರೆ. ಇಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಯಾರು ಸಂಕಷ್ಟದಲ್ಲಿದ್ದರು, ಯಾರು ಬಡತನದಲ್ಲಿದ್ದರು, ಅಥವಾ ಯಾರೊಬ್ಬರು ಕಷ್ಟ ಅಂದ್ರೆ ಸಹಿತ ನಾವಿದ್ದೀವಿ ಅಂತ ಹೇಳುವಂಥ ಗುಣ ಇವರಾದ್ರಿಂದ ಇದೊಂದು ಕನ್ವೆನ್ಷನ್ ಹಾಲ್ ನಿಜಕ್ಕೂ ಮೆಚ್ಚುವಂಥದ್ದೇ ಇದೆ. ಇವರಿಂದ ಮುಂದೆ ಸಮಾಜಕ್ಕೆ ಒಂದು ಒಳಿತಾಗುವಂಥದ್ದೇ ಇದೆ. ಒಳ್ಳೆಯದಾಗಲಿ. ಈ ಶುಭ ದಿನ ಸ್ವಾಮಿಗೊಂದು ವಿಶೇಷವಾದ ಕಲ್ಯಾಣೋತ್ಸವ ಒಂದು ಏರ್ಪಾಡು ಮಾಡಿಕೊಂಡಿದ್ದಾರೆ. ಹಾಗೆ ಬರ್ತಕ್ಕಂಥವರಿಗೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂತಹ ಒಂದು ಲಕ್ಷ್ಮಿ ಅನುಷ್ಠಾನವನ್ನು ಬರ್ತಕ್ಕಂಥ ಸುಮಂಗಲೆಯರು, ಹೆಣ್ಣು ಮಕ್ಕಳು ತಾವೆಲ್ಲರೂ ಸಹಿತ ನೀವತ್ತು ಪೂಜಾನುಷ್ಠಾನವನ್ನು ಮಾಡಿ ನಿಮ್ಮ ಪೂಜಾನುಷ್ಠಾನ ಸಮಯದಲ್ಲಿ ಬೇಕಾಗಿರುವಂತಹ ಪೂಜಾ ಪದಾರ್ಥಗಳನ್ನು ಸಹಿತ ಇವರೇ ಕೊಡುವಂಥವರಾಗಿದ್ದಾರೆ. ಮತ್ತು ಬರೋ ಭಕ್ತರಿಗೆ ಅವತ್ತು ಸಹ ಯಥೇಚ್ಛವಾದಂತಹ ಅನ್ನಪ್ರಸಾದವನ್ನು ವ್ಯವಸ್ಥೆಯಾಗಿದೆ. ಇದೆಲ್ಲವೂ ಬಹಳ ಅದ್ಭುತಕರವಾಗಿರತಕ್ಕಂಥದ್ದು. ಹಾಗಾಗಿ ಲಕ್ಷ್ಮೀನಾರಾಯಣನ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ದೇವರ ಆರಾಧನೆ ನಡೆಸ್ತಕ್ಕಂಥ ಜೊತೆಗೆ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನವನ್ನು ಮಾಡಿ ನೂತನವಾಗಿ ಉದ್ಘಾಟನೆಗೊಳ್ಳಬೇಕು. ಇದಕ್ಕೆ ಸಾಕಷ್ಟು ಜನ ಯತಿಗಳು ಎಲ್ಲರೂ ಆಗಮಿಸಿದ್ದಾರೆ. ನಿಮ್ಮ ಕುಲದೇವರು ಹಾಗೂ ಕುಲದೇವರ ಜೊತೆಗೆ ಶ್ರೀನಿವಾಸ ಕಲ್ಯಾಣ ಅಲ್ಲ, ಶ್ರೀನಿವಾಸ ಕಲ್ಯಾಣವನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ತಾವಿದ್ದೀರಿ. ತುಂಬ ಸಂತೋಷ. ಯಾವುದೇ ಒಂದು ಈ ಪ್ರಕಾರವಾಗಿರ್ತಕ್ಕಂಥ ಕನ್ವೆನ್ಷನ್ ಆಗಲಿ, ಛತ್ರ ಚೌಟ್ರಿಗಳಾಗಲಿ, ಇದು ಓಪನಿಂಗಲ್ಲಿ ಮೊದಲೊಂದು ಕಲ್ಯಾಣೋತ್ಸವ ಆಗಬೇಕು. ಅಲ್ಲಿ ಒಂದಷ್ಟು ವಿವಾಹಗಳು ನಡೆಯಬೇಕು. ಇದರಿಂದ ಒಳಿತಾಗಬೇಕು. ಒಂದು ಮದುವೆ ಮನೆ ಅಂದರೆ ಅಥವಾ ಒಂದು ಮದುವೆ ಆಗುವಂಥ ಸಾನ್ನಿಧ್ಯ ಅಂದರೆ ಅದಕ್ಕೆ ಅದರದೇ ಆದಂಥ ಗತ್ತಿರುತ್ತೆ. ಯಾಕೆಂದರೆ ಅಲ್ಲಿ ಸಾಮಾನ್ಯಕ್ಕೆ ನಾವು ಮದುವೆ ಮನೆಗಳಂದಾಗ ಸಾಕಷ್ಟು ಬಾರಿ ಹೇಳ್ತಿರ್ತಾನೆ, ಮದುವೆ ಮನೆ, ಮದುವೆ ಮಂಟಪ ಅಂದರೆ ಅಲ್ಲಿ ದೇವತೆಗಳ ವಾಸ ಇರುತ್ತೆ. ಅಲ್ಲಿ ದೇವತೆಗಳ ಆ ಕ್ಷಣಕ್ಕೆ ಬರ್ತಾರೆ, ವಧುವರನ್ನು ಆಶೀರ್ವದಿಸ್ತಾರೆ. ಅದಕ್ಕೆ ಮದುವೆ ಮಂಟಪದಲ್ಲಿ ಚಪ್ಪಲಿ ಹಾಕೊಂಡು ಓಡಾಡಬಾರ್ದು. ಮಾಂಗಲ್ಯಧಾರಣೆ ಸಮಯದಲ್ಲಿ ಎಲ್ಲರೂ ಸಹಿತ ಎದ್ದು ನಿಂತು ಅವ್ರಿಗೆ ಅಕ್ಷತೆ ಹಾಕಿ ಆಶೀರ್ವದಿಸಬೇಕು. ನಿಮ್ಮ ಆಶೀರ್ವಾದದ ಜೊತೆಗೆ ದೇವತೆಗಳು ಸಹಿತ ಬಂದು ಅಲ್ಲಿ ಆಶೀರ್ವದಿಸ್ತಾರೆ ಅಂತಕ್ಕಂಥದ್ದು. ಆ ಒಂದು ಮುಹೂರ್ತಕ್ಕೋಸ್ಕರ ಎಲ್ಲರೂ ಹಿಂದೆ ಹೊರಡ್ತಿದ್ದೇನಪ್ಪ ಅಂದರೆ ಮಾಂಗಲ್ಯಧಾರಣೆ ಮುಹೂರ್ತಕ್ಕೆ ನಾನು ಹೊರಡಬೇಕು ಅಂತ ಚಿಂತನೆ ಇತ್ತು. ಆ ಚಿಂತನೆ ಯಾತಕ್ಕಾಗಿ ಅಂದರೆ ದೇವಾನುದೇವತೆಗಳು ಸಹಿತ ಬಂದು ಆ ವಧುವರರಿಗೆ ಜೀವನದಲ್ಲಿ ಅಮೂಲ್ಯವಾದ ಕ್ಷಣಗಳು ನಿಮ್ಮದಾಗಲಿ ಅಂತ ಆಶೀರ್ವಾದ ಮಾಡಲಿಕ್ಕೆ ದೇವತೆಗಳು ಆವಾಹನೆ ಬರ್ತಿದ್ದರಂತೆ. ಅದಕ್ಕಾಗಿ ತಾವು ಈ ಒಂದು ಕನ್ವೆನ್ಷನ್ ಹಾಲ್ನ ಒಳ್ಳೆಯ ಮನಸ್ಸಿನಿಂದ ಉದ್ಘಾಟನಾ ಸಮಾರಂಭ ಮಾಡ್ತಿದ್ದೀರಿ. ಒಳ್ಳೆಯದಾಗಲಿ. ಆದರೂ ಒಂದೆರಡು ಮಾತು ಆಡಿದರೆ ಚೆನ್ನಾಗಿತ್ತೇನೋ. ನೀವು ಮೈಕ್ ಹಿಡಿದು ತೊಗೊಂಡಿದ್ದು ಫೋರ್ಸ್ ನೋಡಿದ್ರೆ ನನ್ನ ಮೀರಿಸ್ತೀರಿ ಅಂದ್ಕೊಂಡೆ. ಆದರೆ ಮೈಕು ಹಿಡಿದು ತಗೊಳ್ಳಿ ಆಯಿತು ಅಂತ ನನಗೆ ಕೊಟ್ಬಿಟ್ರಿ. ಒಳ್ಳೆಯದಾಗಲಿ. ಖಂಡಿತ ನಾನು ಬರ್ತೀನಿ. ನಿಮ್ಮ ಈ ಕಾರ್ಯಕ್ರಮ ಒಳ್ಳೆಯ ಯಶಸ್ಸಾಗಲಿ. ಬೆಳಿಗ್ಗೆ ನಿಮ್ಮ ಕಾರ್ಯಕ್ರಮ ಅಲ್ಲ? ಸರಿ. ಸುಮಾರು 10:30ಗೆ ಮುಹೂರ್ತ ಇಟ್ಕೊಂಡಿದ್ದೀರಿ. 10:30 ಅಷ್ಟೊತ್ತಿಗೆ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ಮೇಲೆ ನಾವು ವಿಜಯಪುರಕ್ಕೆ ಬರ್ತಿದ್ದೀವಿ. ಆ ಭಾಗದಲ್ಲಿ ಎಲ್ಲ ಭಕ್ತರು ಸಹಿತ ಅಲ್ಲಿ ಬನ್ನಿ, ಒಂದು ವಿಶೇಷವಾದಂತಹ ಕಲ್ಯಾಣೋತ್ಸವವನ್ನು ಮಾಡೋಣ. ಕಲ್ಯಾಣೋತ್ಸವದ ಜೊತೆಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋಣ. ಬರ್ತಕ್ಕಂಥ ಸುಮಂಗಲೆಯರಿಗೆ ಅಲ್ಲಿ ಪೂಜೆಗೆ ನಾವು ಕೂತು ಪೂಜೆ ಮಾಡಲಿಕ್ಕೆ, ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ದಂಪತಿಗಳಿಗೂ ಸಹಿತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ವಾಸ್ತುಗೃಹದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಇಂಥ ಕಲ್ಯಾಣೋತ್ಸವವನ್ನು ದರ್ಶನ ಮಾಡಿ ಅಕ್ಷತಾ ಪ್ರಸಾದವನ್ನು ಸ್ವೀಕರಿಸೋದ್ರಿಂದ ನಿಮಗೆ ಒಳ್ಳೆಯ ಯಶಸ್ಸಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.